ನಮಸ್ಕಾರ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ನಾನು ಶಿವನಂದಿನಿ. ನಮ್ಮೊಂದು ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ನಿಮಗೆಲ್ಲ ಸ್ವಾಗತನ ಕೋರುತ್ತಾ, ಇವತ್ತಿನ ಕ್ಲಾಸು ನಾನ್ ಪ್ರಾಫಿಟ್ ಆರ್ಗನೈಜೇಷನ್. ಆಲ್ರೆಡಿ 5 ವಿಡಿಯೋನ ಮಾಡಿದ್ದೀನಿ. ಅದರ ನೆಕ್ಸ್ಟ್ ವಿಡಿಯೋನ ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಗೆ ಗೊತ್ತು, ಬೇಸಿಕ್ ಪಾರ್ಟ್ನ ಎಲ್ಲ ಕಲ್ತಿರ್ತೀರ, ಯಾವ ರೀತಿ ಬಿಡಿಸ್ಬೇಕಂತ ಗೊತ್ತು. ಸೊ ಈಗ ನಂಬರ್ 6 ಪಾರ್ಟಿಗೆ ಹೋಗೋಣ. ಸೊ ನಿಮಗೆಲ್ಲ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ಕೊಡು ಇಷ್ಟಪಡ್ತೀನಿ. ಆಲ್ರೆಡಿ ಹೇಳಿದ್ದೀನಿ. ಸೊ ನಾನ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ 2 ರೀತಿ ಬರುತ್ತೆ. 2 ರೀತಿ ಅಕೌಂಟ್ನ ಬಿಡಿಸ್ತೀವಿ. ಒಂದು ನ್ಯೂ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸು, ಇನ್ನೊಂದು ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸು. ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್. ಸೊ 2 ರೀತಿ ನಾವು ಏನು ಮಾಡ್ತೀವಪ್ಪ ಅಂದರೆ ಪ್ರಾಬ್ಲಮ್ನ ಬಿಡಿಸ್ತೀವಿ. ಸೊ ನಮಗೆ ಗೊತ್ತಿರಲಿ, ಇದು ಇಂಪಾರ್ಟೆಂಟ್. ಎಕ್ಸಾಮ್ಗೆ ಇದನ್ನೇ ಜಾಸ್ತಿ ಕೇಳೋದು, ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಸೊ ಇದ್ರ ನಡುವೆ ಒಂದು ಡಿಫ್ರೆನ್ಸ್ ಹೇಳ್ತೀನಿ. ಆ ಡಿಫ್ರೆನ್ಸ್ ಏನಪ್ಪ ಅಂದರೆ, ಎಕ್ಸಾಮಲ್ಲಿ ಅಥವಾ ನಿಮಗೆ ಈ ಒಂದು ಪ್ರಾಬ್ಲಮಲ್ಲಿ ಏನಪ್ಪ ಅಂದರೆ, ಇಲ್ಲಿ ಜಸ್ಟ್ ಏನು ಮಾಡ್ತಾರಪ್ಪ ಅಂದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಡ್ತಾರೆ ಮತ್ತು ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಅಡ್ಜಸ್ಟ್ಮೆಂಟ್. ಸೊ 2 ಕೊಡ್ತಾರೆ. 2 ಕೊಟ್ಟು ಏನು ಮಾಡಬೇಕಪ್ಪ ಅಂದರೆ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಬಟ್ ಈ ಒಂದು ಅಕೌಂಟಲ್ಲಿ ಏನಪ್ಪ ಅಂದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟು ಕೊಡ್ತಾರೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೊಡ್ತಾರೆ, ಹಾಗೆ ಇನ್ನೊಂದು ಏನು ಕೊಡ್ತಾರಪ್ಪ ಅಂದರೆ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಸೊ ನೆನಪಿರಲಿ, 2 ಥರ ಕೇಳ್ತಾರೆ. ಒಂದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟು, ಒಂದು ಅಡ್ಜಸ್ಟ್ಮೆಂಟು. 2ನ್ನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಇದು ನ್ಯೂ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಇನ್ನು ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಇಲ್ಲಿ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಡ್ತಾರೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೂಡ ಕೊಡ್ತಾರೆ, ಆಮೇಲೆ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಆಮೇಲೆ ಏನು ಮಾಡ್ತೀವಿ, ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಸೊ ಆಲ್ರೆಡಿ ಗೊತ್ತು, ಈ ಒಂದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮತ್ತು ಅಡ್ಜಸ್ಟ್ಮೆಂಟ್ ಇರೋಂಥ ಒಂದು ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿದ್ದೆ ಫಾಸ್ಟಾಗಿ. ಸೊ ಇವಾಗ ಏನು ಮಾಡ್ತೀನಿ, ನಿಧಾನವಾಗಿ ಯಾವುದು ಎಲ್ಲಿ ಬರುತ್ತೆ, ಹೆಂಗೆ ಬರುತ್ತೆ, ಯಾವ ರೀತಿ ತೊಗೋಬೇಕು, ಅಡ್ಜಸ್ಟ್ಮೆಂಟ್ನ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಡ್ತೀನಿ. ಸೊ ನೆನಪಿರಲಿ. ಸೊ ಅದನ್ನೇ ಇವಾಗ ಹೇಳಕ್ಕೆ ಹೋಗ್ತಾಯಿದ್ದೀನಿ. ಇಷ್ಟು ಗೊತ್ತಾದರೆ ಸಾಕು ನಿಮಗೆ. ಇಷ್ಟು ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಇನ್ನೊಂದು ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ಕೊಡ್ತಾ ಇದ್ದೀನಿ. ಸೊ ನೆನಪಿರಲಿ. ಸೊ 3 ಜನ ಪಾರ್ಟ್ನರ್ಸ್ ಇದ್ದಾರೆ. 1 2 3. ಓಕೆ, ಇವನು ರಾಮ, ಶ್ಯಾಮ ಮತ್ತು ಭಾಮ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ 3 ಜನ ಸೇರಿ ಒಂದು ಬಿಸ್ನೆಸ್ ಅನ್ನೋದಿಲ್ಲ, ಇದು ಆರ್ಗನೈಜೇಷನ್ನ ಸ್ಟಾರ್ಟ್ ಮಾಡಿದರು. 3 ಜನ ಸೇರಿ ಒಂದು ಆರ್ಗನೈಜೇಷನ್ನ ಸ್ಟಾರ್ಟ್ ಮಾಡಿದರು. ಸೊ ನಿಮ್ಗೆ ಗೊತ್ತಿರಲಿ, 3 ಜನ ಇದ್ದಾರೆ. ಯಾರಪ್ಪ ಅಂದರೆ ರಾಮ್, ಶ್ಯಾಮ್, ಭಾಮ್. ಸೊ ಏನು ಮಾಡಿದರು, ಒಂದು ಆರ್ಗನೈಜೇಷನ್ನ ಸ್ಟಾರ್ಟ್ ಮಾಡಿದರು. ಆರ್ಗನೈಜೇಷನ್. ಆಮೇಲೆ ಯಾವಾಗ ಸ್ಟಾರ್ಟ್ ಮಾಡಿದ್ರಪ್ಪ, ಇಲ್ಲಿ ಕೊಡ್ತೀನಿ ಡೇಟ್. 2014ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ, ಇವರು ಒಂದು ಆರ್ಗನೈಜೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಇವ್ರ ಹತ್ರ ಇವಾಗ ಹಳೆಯ ಬ್ಯಾಲೆನ್ಸ್ ಶೀಟ್ ಇರಲ್ಲ. ಹಳೆಯ ಬ್ಯಾಲೆನ್ಸ್ ಶೀಟ್ 2013 ಬ್ಯಾಲೆನ್ಸ್ ಶೀಟ್ ಇವರಿಗೆ ಸಿಗಲ್ಲ. ಹೊಸದಾಗಿ ಬ್ಯಾಲೆನ್ಸ್ ಶೀಟ್ನ ನಾವು ರೆಡಿ ಮಾಡಬೇಕು. ಹಾಗಾದರೆ ಈ ವರ್ಷ ಏನು ಮಾಡ್ತೀವಪ್ಪ ಅಂದರೆ, ಈ ವರ್ಷದ್ದು ಎಕ್ಸ್ಪೆನ್ಸಸ್ಸು ಮತ್ತು ಇನ್ಕಮ್ನ ಅಂದರೆ ರಿಸಿಪ್ಟ್ ಮತ್ತು ಪೇಮೆಂಟ್ನ ಯೂಸ್ ಮಾಡಿಕೊಂಡು, ರಿಸಿಪ್ಟ್ ಮತ್ತು ಪೇಮೆಂಟ್ನ ಅಕೌಂಟ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂದರೆ, ಈ ವರ್ಷದ್ದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಈ ವರ್ಷದ 2014ದ ಇನ್ಕಮ್ ಮತ್ತು ಅಂದರೆ ಈ ವರ್ಷದ 2014ರ ರಿಸಿಪ್ಟ್ ಮತ್ತು ಪೇಮೆಂಟ್ ಅಕೌಂಟ್ನ ಯೂಸ್ ಮಾಡಿಕೊಂಡು ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ನ ಬಿಡಿಸ್ತೀವಿ. ಸೊ ಇದು ನ್ಯೂ 2014ರಲ್ಲಿ ಸ್ಟಾರ್ಟ್ ಆಗಿದೆ, ಹೊಸದಾಗಿ ಸ್ಟಾರ್ಟ್ ಆಗಿದೆ. ಈ ಒಂದು ಪ್ರಾಬ್ಲಮ್ನ ಬಿಡಿಸೋದಕ್ಕೆ ಏನಂತೀವಿ ನಾವು, ನ್ಯೂ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತೀವಿ. ಒಂದು ವೇಳೆ ಇದೇ ಒಂದು ಬಿಸ್ನೆಸ್ ಮುಂದೆ ಕಂಟಿನ್ಯೂ ಆಗಿ 2015ಕ್ಕೆ ಬಂತು, 2015ಕ್ಕೆ ಒಂದು ಹೋಯಿತು. ಸೊ ಅವಾಗೇನು ಮಾಡ್ತೀವಿ, ಇಲ್ಲಿರುವಂಥ ಬ್ಯಾಲೆನ್ಸ್ ಶೀಟ್ ಏನಿದೆಯಲ್ಲ, ಇದು ಬ್ಯಾಲೆನ್ಸ್ ಶೀಟ್, ಈ ಬ್ಯಾಲೆನ್ಸ್ ಶೀಟ್ನ ಯೂಸ್ ಮಾಡಿಕೊಂಡು 2014ರ ಬ್ಯಾಲೆನ್ಸ್ ಶೀಟ್, 2014ರ ಬ್ಯಾಲೆನ್ಸ್ ಶೀಟ್, 2015 ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮತ್ತು ಅಡ್ಜಸ್ಟ್ಮೆಂಟ್ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ, ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಯಾವುದಪ್ಪ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ಫಸ್ಟ್ಗೆ ಸ್ಟಾರ್ಟ್ ಮಾಡಿದ್ದು ನ್ಯೂ
ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಸೆಕೆಂಡ್ 2ನೇ ವರ್ಷ 2015 ಏನು ಮಾಡ್ತೀವಲ್ಲ, ಇದು 2015 ಮಾಡಿದ್ದು ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಲ್ರೆಡಿ ಇದ್ದದ್ದು. ಹಾಗೆ 2015, 2016, 2016 ಕೂಡ ಏನು ಮಾಡ್ತೀವಪ್ಪ ಅಂದರೆ ಹೀಗೆ ಪ್ರತಿ ವರ್ಷ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬಿಡಿಸ್ಕೊಂಡು ಹೋಗ್ತೀವಿ. ಇದು ಒಂದು ಮಾತ್ರ ನೀವು ಬಾಕಿದ್ದೆಲ್ಲ ಎಕ್ಸಿಸ್ಟಿಂಗು, ಗೊತ್ತಾಯ್ತಲ್ಲ. ಇದೇ ವರ್ಷ ಸ್ಟಾರ್ಟ್ ಮಾಡಿದರೆ ನ್ಯೂಲಿ ಅಂತ ಕೊಟ್ಟಿದ್ದರೆ ಅದು ನ್ಯೂ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್, ಎಕ್ಸಿಸ್ಟಿಂಗ್ ಅಂತ ಕೊಟ್ಟಿದ್ದರೆ ಅಥವಾ 2015 ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದರೆ ಅದು ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದು ಒಂದು ನಿಮಗೆ ಏನಪ್ಪ ಅಂದರೆ ಗೊತ್ತಿರಲಿ. ಸೊ ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಓಕೆ, ಒಂದೊಂದೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತ ಹೋಗ್ತೀನಿ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಏನಪ್ಪ ಅಂದರೆ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್ ಇರ್ತವೆ. ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಬರ್ಕೊಂಬಿಡಿ. ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ನಿಮಗೆ ಹೇಳ್ಕೊಡ್ತೀನಿ. ಸೊ ಏನಪ್ಪ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟು? ಹಾಗಾದರೆ ನಂಬರ್ 1, ಯಾವಾಗ ಕ್ಯಾಪಿಟಲೈಸ್ಡ್ ಅಂತ ಕೊಡ್ತಾರಲ್ಲ, ಇದು ಯಾವತ್ತು ಬ್ಯಾಲೆನ್ಸ್ ಶೀಟಿಗೆ ತೊಗೋಬೇಕು. ಬ್ಯಾಲೆನ್ಸ್ ಶೀಟ್ ಯಾವತ್ತು ಕ್ಯಾಪಿಟಲೈಸ್ಡ್ ಅಂತ ಕೊಡ್ತಾರಲ್ಲ, ಆ ಒಂದು ಯಾವುದೇ ಇರಲಿ ಆ ಒಂದು ಅಮೌಂಟ್ನ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ಸೈಡ್ ತೊಗೋಬೇಕಂದ್ರೆ ಲ್ಯಾಬಿಲಿಟಿ ಸೈಡ್ ತೊಗೋಬೇಕು. ಅದು ಕ್ಯಾಪಿಟಲ್ ಫಂಡಲ್ಲಿ ತೊಗೋಬೇಕು. ಸೊ ಇದೊಂದು ಗೊತ್ತಿರಲಿ. ಸೊ ಇನ್ನೊಂದು ನೆನಪಿರಲಿ, ಏನಪ್ಪ ಅಂದರೆ ಹಾಫ್ಲಿ ಕೊಟ್ಟಾಗ, ಈ ಒಂದು ಕ್ಯಾಪಿಟಲೈಸೇಷನ್ನ ಹಾಫ್ಲಿ ಕೊಟ್ಟಾಗ 2 ಸೈಡ್ ತೊಗೋಬೇಕು, ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಸೈಡ್ ತೊಗೋಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಡೆಪ್ರಿಷಿಯೇಷನ್. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದು ಅಡ್ಜಸ್ಟ್ಮೆಂಟ್ಸ್ ಆರ್ ಟೇಕನ್ ಇಂಟು ಬೋತ್ ಸೈಡ್ ಅಂದರೆ ಎಲ್ಲೆಲ್ಲಿ ಬರುತ್ತೆ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ನೆನಪಿರಲಿ, ಯಾವಾಗ ಅಡ್ಜಸ್ಟ್ಮೆಂಟ್ ಕೊಡ್ತಾರಲ್ಲ ಆ ಅಡ್ಜಸ್ಟ್ಮೆಂಟ್ 2 ಸೈಡ್ ಬರಬೇಕು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೈಡ್ ಬರಬೇಕು ಮತ್ತು ಎಲ್ಲಿ ಬ್ಯಾಲೆನ್ಸ್ ಶೀಟ್ಗೂ ಕೂಡ ಬರಬೇಕು. 2 ಸೈಡ್ ಬಂದ್ರೇ ಆ ಒಂದು ಪ್ರಾಬ್ಲಮ್ಮು ಕರೆಕ್ಟು, ಇಲ್ಲಾಂದರೆ ಇಲ್ಲ. ಒಂದನ್ನು ಬಿಟ್ಟು ಕ್ಯಾಪಿಟಲೈಸ್ ಅಂತ ಕೊಟ್ಟಿರ್ತಲ್ಲ ಅದು ಒಂದು ಬಿಟ್ಟು ಎಲ್ಲನೂ ಅಡ್ಜಸ್ಟ್ಮೆಂಟು 2 ಸೈಡ್ ಬರಬೇಕು. ಇದೊಂದು ರೂಲ್ಸು. ನೆಕ್ಸ್ಟ್ ನಂಬರ್ 3, ಡೆಪ್ರಿಷಿಯೇಷನ್ ಬಗ್ಗೆ ಹೇಳ್ತೀನಿ. ಡೆಪ್ರಿಸಿಯೇಷನ್ ಅಂತ ಕೊಟ್ಟಿರ್ತಾರೆ. ಡೆಪ್ರಿಷಿಯೇಷನ್ ನೆನಪಿರಲಿ, ಡೆಪ್ರಿಷಿಯೇಷನ್ ಅಂತ ಕೊಟ್ಟಾಗ ಪರ್ಸೆಂಟೇಜ್ ಕೊಟ್ಟರೆ ಅಲ್ಲಿರುವಂಥ ಅಮೌಂಟ್ನ ಯೂಸ್ ಮಾಡಿಕೊಂಡು ಪರ್ಸೆಂಟೇಜ್ ಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ಅದನ್ನ ಬಿಡಿಸ್ಕೋಬೇಕು. ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಒಂದು ಫರ್ನಿಚರ್ ಅಂತ ಕೊಟ್ಟಿದ್ದಾರೆ. ಫರ್ನಿಚರ್ 10,000 ಇದೆ. 10% ಕೊಟ್ಟಿದ್ದಾರೆ. 10% ನಾವು ಏನು ಮಾಡ್ಕೋತೀವಿ, ಈ ರೀತಿ ಮಾಡಿಕೊಂಡು ಅಮೌಂಟ್ ಬರುತ್ತೆ 1,000. ಸೊ ಇದು ನಾವು ಪರ್ಸೆಂಟೇಜ್ ಮೇಲೆ. ಒಂದು ವೇಳೆ ಅವರೇ ಡೈರೆಕ್ಟಾಗಿ 1,000 ಅಂತ ಕೊಟ್ಟರೆ ಯಾವುದೇ ರೀತಿಯ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಲ್ಲ. ಈ ಅಮೌಂಟ್ನ ಡೈರೆಕ್ಟಾಗಿ ನಾವು ತೊಗೋಬೇಕು. ಎಲ್ಲಿ ತೊಗೋಬೇಕು? ಫರ್ನಿಚರ್ ಈಸ್ ಎ ಎಕ್ಸ್ಪೆನ್ಸಿಸ್. ಸೊ ಅದಕ್ಕಾಗಿ ಎಕ್ಸ್ಪೆಂಡಿಚರ್ ಸೈಡ್ ತೊಗೋಬೇಕು, ಗೊತ್ತಿರಲಿ. ಸೊ ನೆಕ್ಸ್ಟು ನಂಬರ್ 4, ಡೆಪ್ರಿಷಿಯೇಷನ್ ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ಅಪ್ರಿಷಿಯೇಷನ್ ಅಂತ ಕೊಟ್ಟರೆ ಇದು ಇನ್ಕಮ್ ಆಗುತ್ತೆ. ಡೆಪ್ರಿಷಿಯೇಷನ್ ಅಂತ ಕೊಟ್ಟರೆ ಇದು ಎಕ್ಸ್ಪೆನ್ಸಸ್ ಆಗುತ್ತೆ. ಡೆಪ್ರಿಷಿಯೇಷನ್ ಆ್ಯಂಡ್ ಅಪ್ರಿಷಿಯೇಷನ್ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಏನು ಕೊಡ್ತಾರೆ ಮತ್ತೆ? ಹಾಗಾದರೆ ಓಕೆ, ಮತ್ತೆ ಏನು ಕೊಡ್ತಾರೆ? ಇಂಪಾರ್ಟೆಂಟ್ ಐಟಮ್ಸ್ ಅಂದರೆ ಲಿಗ್ಯಾಸಿಸ್ ಅಂತ ಕೊಡ್ತಾರೆ. ಲಿಗ್ಯಾಸಿಸ್ ಇದು ಎಲ್ಲಿ ಕೊಡ್ತಾರೆ ಅಂದರೆ ಲಿಗ್ಯಾಸಿಸ್ ಅಂತ ಕೊಡ್ತಾರೆ. ಇದು ಎಲ್ಲಿ ಕೊಡ್ತಾರಪ್ಪ ಅಂದರೆ ರಿಸಿಪ್ಟ್ ಮತ್ತು ಪೇಮೆಂಟ್ ಅಕೌಂಟಲ್ಲಿ ಕೊಡ್ತಾರೆ. ಈ ಲಿಗ್ಯಾಸಿಸ್ ಯಾವತ್ತು ಬ್ಯಾಲೆನ್ಸ್ ಶೀಟಿಗೆ ಹೋಗುತ್ತೆ. ಬ್ಯಾಲೆನ್ಸ್ ಶೀಟ್ ನೆನಪಿರಲಿ. ನಂಬರ್ 5, ಎಂಡೋಮೆಂಟ್ ಫಂಡ್ ಕೂಡ. ಎಂಡೋಮೆಂಟ್ ಫಂಡ್ ಕೂಡ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ನಂಬರ್ 6, ಬಿಲ್ಡಿಂಗ್ ಫಂಡ್. BUILDING ಬಿಲ್ಡಿಂಗ್ ಫಂಡ್. ಯಾವಾಗ ಫಂಡ್ ಅಂತ ಕೊಡ್ತಾರಲ್ಲ ಅದನ್ನೆಲ್ಲ ಬ್ಯಾಲೆನ್ಸ್ ಶೀಟಿಗೆ ತೊಗೋಬೇಕು. ಇದು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಲ್ಯಾಬಿಲಿಟಿ ಸೈಡ್ ಹೋಗುತ್ತೆ. 3 ಕೂಡ ಲ್ಯಾಬಿಲಿಟಿ ಸೈಡ್ ಹೋಗುತ್ತೆ. ಓಕೆ, ನಂಬರ್ 7, ಗೇಮ್ ಫೀಸ್ ಅಂತ ಕೊಡ್ತಾರೆ.
ಇದು ಕೂಡ ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್. ಸೊ ಇನ್ನೂ ತುಂಬ ಇದ್ದಾವೆ, ಇದು ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಇವು ಇಂಪಾರ್ಟೆಂಟ್ ಐಟಮ್ಸು, ಅದಕ್ಕಾಗಿ ಇವತ್ತನ್ನ ಬೇಗ ನಿಮಗೆ ಅರ್ಥ ಆಗಲ್ಲ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇನ್ನೂ ತುಂಬ ಇದ್ದಾವೆ, ಅದನ್ನು ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ಹೇಳ್ಕೊಡ್ತಿದ್ದೀನಿ. ಸೊ ಹಾಗಾದರೆ ಒಂದು ಪ್ರಾಬ್ಲಮ್ ತೊಗೊಂಡು ಅದನ್ನು ಸಾಲ್ವ್ ಮಾಡೋಣ. ಸೊ ಪ್ರತಿಯೊಬ್ಬರು ಕೇಳ್ತಿದ್ರಿ, ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಪಾರ್ಟ್ ನಂಬರ್ 6. ಓಕೆ, ಹಾಗಾದರೆ ವಿ ಹ್ಯಾವ್ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್. ಓಕೆ, ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. 2017 ಕ್ವಶನ್ ಪೇಪರ್ ಅಂತ ಒಂದು ಕ್ವಶನ್ ಪೇಪರ್ನ ಕೊಡ್ತಾಯಿದ್ದೀನಿ. 2017 ಕ್ವಶನ್ ಪೇಪರಲ್ಲಿ ಈ ಒಂದು ಪ್ರಾಬ್ಲಮ್ನ ಕೊಟ್ಟಿದ್ದರು. ಸೊ ಅದಕ್ಕಾಗಿ ಏನು ಮಾಡ್ತೀರಪ್ಪ ಅಂದರೆ ಈ ಪ್ರಾಬ್ಲಮ್ನ ಎಲ್ಲರೂ ಬೇಗ ಬರ್ಕೊಂಬಿಡ್ತೀರ, ಫಾಸ್ಟಾಗಿ ಇದನ್ನು ಬರ್ಕೊಂಬಿಡಿ. ಸೊ ನಾನು ಫಾಸ್ಟಾಗಿ ಮೂವ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನು ಬರ್ಕೋಬೋದು. ಸೊ ಈ ರೀತಿ ಒಂದು ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ನ ಬರ್ಕೊಂಬಿಟ್ಟು ಆಮೇಲೆ ವಿಡಿಯೋನ ನೋಡ್ಕೊಳ್ಳಿ, ಇಲ್ಲಾಂದರೆ ಅರ್ಥ ಆಗಲ್ಲ. ಸೊ ಎಲ್ಲರೂ ಅದಕ್ಕೆ ಹೇಳ್ತೀನಿ, ದಯವಿಟ್ಟು ಈ ಪ್ರಾಬ್ಲಮ್ನ ಬರ್ಕೊಳ್ಳಿ. ಯಾರು ನೋಡ್ತಿದ್ದೀರಲ್ಲ ಅವರು, ಯಾರು ಪ್ರಾಕ್ಟೀಸ್ ಮಾಡ್ತಿದ್ದೀರಲ್ಲ ಅವರು ಈ ಪ್ರಾಬ್ಲಮ್ನ ಬರ್ಕೊಳ್ಳಿ. ಸೊ ಅದಕ್ಕೆ ಪ್ಲೀಸ್ ದಯವಿಟ್ಟು ಈ ಪ್ರಾಬ್ಲಮ್ನ ಬರ್ಕೊಂಡು ಆಮೇಲೆ ಪ್ರಾಕ್ಟೀಸ್ನ ಮಾಡಿ. ಸೊ ಅದಕ್ಕೆ ನಾನು ಈ ಪ್ರಾಬ್ಲಮ್ನ ಈಗ ಆಲ್ರೆಡಿ ಬರ್ಕೊಂಡಿದ್ದೀನಿ, ನಿಮಗೆ ಈ ಪ್ರಾಬ್ಲಮ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ನೋಡಿ ಪ್ರಾಬ್ಲಮ್ನ ಫಸ್ಟ್ ಓದ್ಕೊಳ್ಳೋಣ. ಏನಂತ ಕೊಟ್ಟಿದ್ದಾರೆ, ಸನ್ ಕ್ಲಬ್ ಧಾರವಾಡ ವಾಸ್ ಸ್ಟಾರ್ಟೆಡ್ ಫ್ರಮ್ 1/4/2015. ಇಟ್ಸ್ ಎ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2016 ವಾಸ್ ಆ್ಯಸ್ ಫಾಲೋಸ್. ಸೊ ಇಲ್ಲಿ ನೋಡಪ್ಪ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ರೀತಿಯ ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿಲ್ಲ, ರಿಸಿಪ್ಟ್ ಮತ್ತು ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಯಾವುದಾದ್ರೂ ಬ್ಯಾಲೆನ್ಸ್ ಶೀಟ್ ಕೊಟ್ಟರೆ, ಬ್ಯಾಲೆನ್ಸ್ ಶೀಟ್ನ ಕೊಟ್ಟರೆ ಅದು ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಬಟ್ ಇಲ್ಲಿ ಯಾವುದೇ ರೀತಿಯ ಬ್ಯಾಲೆನ್ಸ್ ಶೀಟ್ ಓಲ್ಡ್ ಬ್ಯಾಲೆನ್ಸ್ ಕೊಡಲಿಲ್ಲ ಅಂದರೆ ಇದು ನ್ಯೂ ನಾನ್ ಪ್ರಾಫಿಟ್ ಅಂತ ತಿಳ್ಕೊಬೇಕು. 2017 ಕ್ವಶನ್ ಪೇಪರಲ್ಲಿ ನ್ಯೂ ನಾನ್ ಪ್ರಾಫಿಟ್ ಬಗ್ಗೆನೇ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಎಲ್ಲರೂ ತಿಳ್ಕೊಳ್ಳಿ. ಸೊ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಲ್ಲ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಹೆಂಗಿರುತ್ತೆ ಏನಿರುತ್ತೆ ಅಂತ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡಿ ಪೇಮೆಂಟು ಮತ್ತು ರಿಸಿಪ್ಟ್ ಇದೆ. ಫಸ್ಟು ರಿಸಿಪ್ಟ್ ಸೈಡ್ ನೋಡೋಣ. ನಮಗೆ ಬಂದದ್ದು ನಮ್ಮ ಒಂದು ಬಿಸ್ನೆಸ್ಗೆ ಬಂದಿರುವಂಥ ಅಮೌಂಟ್, ಇದಕ್ಕೆ ರಿಸಿಪ್ಟ್ ಅಂತೀವಿ. ನಮ್ಮ ಬಿಸ್ನೆಸ್ಸಿಂದ ಹೋದಂಥ ಅಮೌಂಟ್ ಅದು ಯಾವುದೇ ಇರಲಿ, ಯಾವುದೇ ಅಮೌಂಟ್ ಹೋದ್ರೂ ಪೇಮೆಂಟ್, ಯಾವುದೇ ಅಮೌಂಟ್ ಬಂದ್ರೂ ರಿಸಿಪ್ಟ್. ಓಕೆ, ಫಸ್ಟ್ ಕೊಟ್ಟಿದ್ದಾರೆ ಟು ಸಬ್ಸ್ಕ್ರಿಪ್ಷನ್ 7,000, ಇದು ಒಂದು ಇನ್ಕಮ್. ಟು ಇಂಟ್ರೆಸ್ಟ್ 11,000, ಇದು ಕೂಡ ಒಂದು ಇನ್ಕಮ್. ಟು ಟೂರ್ನಮೆಂಟ್ ಫಂಡ್, ನಮಗೆ ಒಂದು ಫಂಡ್ ಕೊಟ್ಟಿದ್ದಾರೆ, ಇದು ಕೂಡ 30,000, ಇದು ಕೂಡ ಒಂದು ಇನ್ಕಮ್. ಟು ಗೇಮ್ಸ್ ಫೀಸ್, ಇದು ಕೂಡ ರಿಸಿಪ್ಟ್. ಲೈಫ್ ಮೆಂಬರ್ ಫೀಸ್ ರಿಸಿಟ್, ಎಲ್ಲನೂ ರಿಸಿಟ್ ಇದೆ. ಡೊನೇಷನ್ಸ್ ರಿಸಿಟ್, ಎಂಟ್ರೆನ್ಸ್ ಫೀಸ್ ಕೊಟ್ಟಿದ್ದಾರೆ. ಗೇಮ್ಸ್ ಎಕ್ಸ್ಪೆನ್ಸೀಸ್, ಸ್ಪೋರ್ಟ್ಸ್ ಮಟೀರಿಯಲ್, ಬಿಲ್ಡಿಂಗ್ಸ್, ಸ್ಯಾಲ್ರಿ, ಟೂರ್ನಮೆಂಟ್ ಎಕ್ಸ್ಪೆನ್ಸೀಸ್, ಟೆಲಿಫೋನ್ ಚಾರ್ಜಸ್, ಫರ್ನಿಚರ್, ಆಫೀಸ್ ಎಕ್ಸ್ಪೆನ್ಸೀಸ್, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಟೋಟಲ್ 4,76,000, 4,76,000. ಸೊ ಇಷ್ಟು ಅಮೌಂಟ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ಅಡ್ಜಸ್ಟ್ಮೆಂಟ್ ಈಸ್ ಅ ವೆರಿ ಇಂಪಾರ್ಟೆಂಟ್, ಬಿಕಾಸ್ adjustments are we have to take on both side, means income and expenditure account and balance sheet. ಸೊ ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂದರೆ ಅಡ್ಜಸ್ಟ್ಮೆಂಟ್ ಇದು ವೆರಿ ಇಂಪಾರ್ಟೆಂಟ್. ಸೊ ಅಡ್ಜಸ್ಟ್ಮೆಂಟ್ನ ನಾವು ನೋಡ್ಕೊತ ಸ್ಟಾರ್ ಮಾರ್ಕ್ ಅಂತ ಒಂದು ಆಪ್ಷನ್ನ ನಿಮಗೆ ಹೇಳ್ಕೊಡ್ತಿರ್ತೀನಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕೊಡಲಿ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಕೊಡಲಿ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ನಾವು ಫಸ್ಟ್ ಹುಡುಕಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಟ್ಟಿದ್ದಾರಾ? ಸೊ ಹಾಗಾದರೆ ಬನ್ನಿ. ಸೊ ಎಲ್ಲಿದೆ ಸ್ಯಾಲ್ರಿ? ಇಲ್ಲಿದೆ. ಸೊ ಅದಕ್ಕಾಗಿ ಇದ್ರ ಮುಂದೆ ಒಂದು ಸ್ಟಾರ್ ಮಾರ್ಕ್, ಸ್ಯಾಲ್ರಿ ಮುಂದೆ ಸ್ಟಾರ್ ಮಾರ್ಕ್. ಓಕೆ, ಒಂದು ಕಂಪ್ಲೀಟ್ ಆಯಿತು. ಸೊ ನಂಬರ್ 2, ಡೊನೇಷನ್ ಆ್ಯಂಡ್ ಎಂಟ್ರನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್. ಆಲ್ರೆಡಿ ಹೇಳಿದ್ದೀನಿ, ಕ್ಯಾಪಿಟಲೈಸ್ಡ್ ಅಂದರೆ ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಕ್ಯಾಪಿಟಲೈಸ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಡೊನೇಷನ್ ಮತ್ತು ಎಂಟ್ರನ್ಸ್ ಫೀಸ್ ಹುಡುಕಿ ಇಲ್ಲಿದೆ ಡೊನೇಷನ್ ಇದೆ ಮತ್ತು ಎಂಟ್ರನ್ಸ್ ಫೀಸ್ ಇದೆ. ಈ ಎರಡೂದ್ರ ಮೇಲೆ ಸ್ಟಾರ್ ಮಾರ್ಕ್ ಹಾಕೋಬೇಕು. ಸೊ ಟೋಟಲಾಗಿ 3 ಸ್ಟಾರ್ ಆಯಿತು. ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ಸ್ಪೋರ್ಟ್ಸ್ ಮಟೀರಿಯಲ್ ಆನ್ 31/3/2016 ವೇರ್ ವ್ಯಾಲ್ಯೂಡ್ ಆ್ಯಟ್ 8,500. ಸ್ಪೋರ್ಟ್ಸ್ ಮಟೀರಿಯಲ್ ಇದೆ 31/3/2016 ಲಾಸ್ಟಿಗೆ ವೇರ್ ವ್ಯಾಲ್ಯೂಡ್ ಆಟ್ 8,500. ಸೊ ಹಾಗಾದರೆ ಪರ್ಚೇಸ್ ಮಾಡಬೇಕಾದ್ರೆ ಇವಾಗ ಎಷ್ಟಿತ್ತು? ಸ್ಪೋರ್ಟ್ಸ್ ಮೆಟಲ್ ನಾವು ಸ್ಟಾರ್ಟಿಂಗ್ ಇದ್ದಾಗ ಎಷ್ಟಿತ್ತು? 20,000 ಇತ್ತು.
ಸೊ ಇವಾಗ ಎಷ್ಟು ಉಳಿದಿದೆ, ವ್ಯಾಲ್ಯೂಡ್ ಆ್ಯಟ್ ಉಳಿದಿದೆ ಅಂತ ಹೇಳ್ತಾರೆ. ವೇರ್ ವ್ಯಾಲ್ಯೂಡ್ ಆ್ಯಟ್ ಅಂದರೆ ಇಷ್ಟು ಹತ್ರ ಮಾತ್ರ ಉಳಿದಿದೆ. ಹಾಗೆ ಎಷ್ಟು ಖರ್ಚಾಯಿತು ಅದು ನಾವೇನು ನೋಡೋಣ. ಸ್ಪೋರ್ಟ್ಸ್ ಮೆಟೀರಿಯಲ್ ಅಂತ ಇದೆ, ಅದರ ಮೇಲೆ ಸ್ಟಾರ್ ಮಾರ್ಕ್. ಸೊ ಇದು ಕೂಡ ಸ್ಟಾರ್ ಮಾರ್ಕ್ ಆಯಿತು. ಓಕೆ, ನೆಕ್ಸ್ಟ್ ನೋಡೋಣ. ಡೆಪ್ರಿಷಿಯೇಷನ್ ಬಿಲ್ಡಿಂಗ್ ಆ್ಯಂಡ್ ಫರ್ನಿಚರ್ ಬೈ 10% ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಯಾವುದೋ ಒಂದು ಬಿಲ್ಡಿಂಗು ಕೊಟ್ಟಿದ್ದಾರೆ, ಒಂದು ಫರ್ನಿಚರ್ ಕೊಟ್ಟಿದ್ದಾರೆ. ಎರಡೂ ನೋಡ್ಕೊಳ್ಳೋಣ. ಡೆಪ್ರಿಷಿಯೇಷನ್ ಬಿಲ್ಡಿಂಗ್ ಆ್ಯಂಡ್ ಫರ್ನಿಚರ್ ಹುಡುಕಿ ಇಲ್ಲಿರುತ್ತೆ. ಒಂದು ಬಿಲ್ಡಿಂಗ್ಸ್ ಇದೆ, ಆಮೇಲೆ ಫರ್ನಿಚರ್. ಓಕೆ, ಇಲ್ಲಿದೆ. ಓಕೆ, ಸೊ ಈ ರೀತಿ ಒಂದು ಅಡ್ಜಸ್ಟ್ಮೆಂಟ್ನ ನಾವು ನೋಡ್ಕೊಂಡ್ವಿ. ಸೊ ಇನ್ನೊಂದು ಕೊಟ್ಟಿದ್ದಾರೆ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಔಟ್ಸ್ಟ್ಯಾಂಡಿಂಗ್ ನಾನು ಹೇಳಿದ್ದೀನಿ. ಅಡ್ಜಸ್ಟ್ಮೆಂಟಲ್ಲಿ ಯಾವುದಾದ್ರೂ ಔಟ್ಸ್ಟ್ಯಾಂಡಿಂಗ್ ಬರಲಿ ಅದೆಲ್ಲವೂ ಆ್ಯಡ್ ಆಗುತ್ತೆ. ಅಡ್ಜಸ್ಟ್ಮೆಂಟಲ್ಲಿ ಯಾವುದೇ ಔಟ್ಸ್ಟ್ಯಾಂಡಿಂಗ್ ಬಂದರೆ ಆ್ಯಡ್. ಔಟ್ಸ್ಟ್ಯಾಂಡಿಂಗಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಸಬ್ಸ್ಕ್ರಿಪ್ಷನ್ ಅಥವಾ ಯಾವುದೇ ಇನ್ಕಮ್ ಆಗಲಿ ಎಕ್ಸ್ಪೆನ್ಸ್ ಆಗಲಿ ರಿಸೀವ್ಡ್ ಇನ್ ಅಡ್ವಾನ್ಸ್ ಬಂದರೆ ಲೆಸ್. ಔಟ್ಸ್ಟ್ಯಾಂಡಿಂಗ್ ಬಂದರೆ ಆ್ಯಡ್. ಹಿಂದಿನ ಪ್ರಾಬ್ಲಮ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗಾದರೆ ಏನಿದೆ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 1, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 2 ಸ್ಟಾರ್ ಮಾರ್ಕ್ ಹಾಕಬೇಕು. 2 ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 5000, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆದರೆ ನೆಕ್ಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ನ ಇದೇ ವರ್ಷನ ತೊಗೊಳ್ತೀವಿ. ಹಾಗಾದರೆ ಔಟ್ಸ್ಟ್ಯಾಂಡಿಂಗ್ ಅಂದರೆ ಏನು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ 2 ಅಮೌಂಟ್ನ ಹಾಕಿ ಸಬ್ಸ್ಕ್ರಿಪ್ಷನ್ ಮೇಲೆ. ಸಬ್ಸ್ಕ್ರಿಪ್ಷನ್ ಇಲ್ಲಿದೆ ನೋಡಿ, ಇಲ್ಲಿದೆ. ಇದ್ರ ಮೇಲೆ 2 ಸ್ಟಾರ್ ಮಾರ್ಕ್, 2 ಸ್ಟಾರ್ ಮಾರ್ಕ್, 1, 2. ಸೊ ನೀವು ಸರ್ ಸ್ಟಾರ್ ಮಾರ್ಕ್ ಹಾಕ್ತಿದೆ ಹಾಗೆ ಬಿಡ್ಸೋಕ್ಕಾಗತ್ತಾ ಅಂತ ಕೇಳ್ಬೋದು. ಬಿಡಿಸ್ಬೋದು, ಬಟ್ ಇದರಲ್ಲೇ ನೀವು ನಿಪುಣರಾದಾಗ ಅಂದರೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಾದಾಗ ಆರಾಮಾಗಿ ಬಿಡಿಸ್ಬೋದು. ಅಲ್ಲಿವರೆಗೆ ನೀವು ಸ್ಟಾರ್ ಮಾರ್ಕ್ ಹಾಕೊಂಡು ಬಿಡಿಸಿ. ಸೊ ಇದನ್ನೆಲ್ಲ ಬರ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ. ಹಾಗೆ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ಸೊ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿರುವಂಥ ಫಾರ್ಮೆಟ್ನ ರೆಡಿ ಮಾಡ್ಬೋದು. ಸೊ ಎಷ್ಟು ಸ್ಟಾರ್ ಮಾರ್ಕ್ ಇದೆ? 1 2 3 4 5 6 7 8 ಸ್ಟಾರ್ ಮಾರ್ಕ್ ಇದೆ. ಇದರಲ್ಲಿ ಕ್ಯಾಪಿಟಲೈಸ್ ಹುಡುಕಿ. ಯಾವುದು? ಡೊನೇಷನ್ ಮತ್ತು ಎಂಟ್ರೆನ್ಸ್ ಫೀಸ್. ಇದು ಓನ್ಲಿ ಬ್ಯಾಲೆನ್ಸ್ ಶೀಟ್ಗೆ ಮಾತ್ರ ಬರುತ್ತೆ, ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರಲ್ಲಿ ಬರಲ್ಲ. ಇದು ಬಿಟ್ಟು 1 2 3 4 5 6 ಸ್ಟಾರ್ ಮಾರ್ಕ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲೂ ಬರಬೇಕು ಮತ್ತು ಬ್ಯಾಲೆನ್ಸ್ ಶೀಟಲ್ಲೂ ಬರಬೇಕು. ಬಂದ್ರೇ ಇದು ಪ್ರಾಬ್ಲಮ್ ಕರೆಕ್ಟ್ ಬರುತ್ತೆ, ಗೊತ್ತಿರಲಿ. ಸೊ ಹಾಗಾದರೆ ಬನ್ನಿ ನೆಕ್ಸ್ಟ್ ಕಾಲಮ್ನ ಹಾಕೋಣ. ಓಕೆ, ಈ ರೀತಿ ಹಾಕಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ಇಯರ್ ಎಂಡಿಂಗ್ 31st 3 2016 2016. ಸೊ ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಹಾಗಾದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ನೀವು ಎಕ್ಸ್ಪೆಂಡಿಚರ್ ಸೈಡ್ನೂ ಬಿಡಿಸ್ಬೋದು ಅಥವಾ ಇನ್ಕಮ್ ಸೈಡ್ನೂ ಬಿಡಿಸ್ಬೋದು. ಸೊ ಹಾಗಾದರೆ ನಾವು ಫಸ್ಟ್ ನೋಡೋಣ ಪ್ರಾಬ್ಲಮಲ್ಲಿ ಫಸ್ಟು ನಮಗೆ ಎಕ್ಸ್ಪೆಂಡಿಚರ್ ಸೈಡ್ ಬಿಡಿಸ್ಬೇಕಾದ್ರೆ ಇಲ್ಲಿರುವಂಥ ಪೇಮೆಂಟ್ ಸೈಡ್ ನೋಡಬೇಕು. ಪೇಮೆಂಟ್ ಸೈಡ್ ಯಾವುದೂ ಎಕ್ಸ್ಪೆನ್ಸ್ ಬರುತ್ತೆ. ಗೇಮ್ಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಫಸ್ಟ್ಗೆ ಕೊಟ್ಟಿದ್ದಾರೆ ಗೇಮ್ಸ್ ಎಕ್ಸ್ಪೆನ್ಸಸ್. ಇದರ ರಿಲೇಟೆಡ್ ಏನಾದರೂ ಫಂಡ್ ಇದೆಯಾ ಅಥವಾ ಫೀಸ್ ಇದೆಯಾ ರೆಸಿಪ್ಟಲ್ಲಿ ನೋಡ್ಕೋಬೇಕು. ಗೇಮ್ಸ್ ಫೀಸ್ ಮತ್ತು ಗೇಮ್ಸ್ ಎಕ್ಸ್ಪೆನ್ಸಸ್ ಕೊಟ್ಟರೆ ನೆನಪಿರಲಿ ನೋಡಿ. ನಿಮಗೆ ನಿಮ್ಮ ಒಂದು ಆರ್ಗನೈಜೇಷನಲ್ಲಿ ನೆನ್ಪಿಟ್ಕೊಳ್ಳಿ. ಹಿಂದೆ ತೋರಿಸ್ತೀನಿ ನಿಮಗೆ. ಸೊ ಇದೊಂದು ಆರ್ಗನೈಜೇಷನ್ ಇತ್ತು. ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಇದಕ್ಕೆ ಏನು ಮಾಡಿದಪ್ಪ ಅಂದರೆ, ನಿಮ್ಮ ಒಂದು ಆರ್ಗನೈಜೇಷನಲ್ಲಿ ಗೇಮ್ ನಡೆಸಿ, ಗೇಮ್ನ ಏನಂತಾರೆ ಅದಕ್ಕೆ, ಗೇಮ್ ನಡೆಸಿ ಅಂತ ಗೇಮ್ನ ಆಡಿಸಿ ಎಲ್ಲ ಹುಡುಗರಿಗೆ ಅಥವಾ ಅನಾಥ ಹುಡುಗರು ಇರ್ತಾರಲ್ಲ ಅವರೆಲ್ಲರಿಗೂ ಗೇಮ್ ಆಡಿಸಿ ಅಂತ ಒಂದು 20,000 ರೂಪಾಯಿ ಕೊಡ್ತಾನೆ. ಸೊ ಎಲ್ಲ ಹುಡುಗರನ್ನು ಕರ್ಕೊಂಡು, ಪ್ರತಿಯೊಬ್ಬರು ಹುಡುಗರನ್ನು ಕರ್ಕೊಂಡು ಒಂದು ಗ್ರೌಂಡ್ಗೆ ಹೋಗಿ, ಆ ಗ್ರೌಂಡ್ಗೆ ಹೋಗಿ ಏನು ಮಾಡ್ತೀರಪ್ಪ ಅಂದರೆ ಒಂದು ಗ್ರೌಂಡಲ್ಲಿ ಗೇಮ್ ಆಡಿಸ್ತೀರ. 20,000 ಕೊಡ್ತಾರೆ. 20,000ರಲ್ಲಿ ಒಂದು 15,000 ರೂಪಾಯಿ ಖರ್ಚಾಗುತ್ತೆ. ಎಷ್ಟಾಗುತ್ತೆ? 15,000 ರೂಪಾಯಿ ಖರ್ಚಾಗುತ್ತೆ. ಬಾಕಿ ಉಳಿತೆಷ್ಟು? 5,000. ಸೊ ಅವ್ರು ಕೊಟ್ಟಿದ್ದು ಗೇಮ್ ಫೀಸು. ಯಾರು ಕೊಟ್ಟಿದ್ರು? ಇವರು ಕೊಟ್ಟಿದ್ದು ಗೇಮ್ ಫೀಸು. ಒಂದು ಫಂಡ್. ಗೇಮ್ ಫೀಸ್ ಅಂದ್ರೆ ಒಂದೇ, ಗೇಮ್ ಫಂಡ್ ಅಂದರೂ ಒಂದೇ. ಗೇಮ್ ಫಂಡ್ ಕೊಟ್ಟರು, ಅದರಲ್ಲಿ 15,000 ರೂಪಾಯಿ ಎಲ್ಲನೂ ಖರ್ಚು ಮಾಡಿದ್ವಿ, ನಮಗೆ 5,000 ರೂಪಾಯಿ ಉಳಿತು. ಈ 5,000 ರೂಪಾಯಿ ಏನು ಮಾಡೋಕ್ಕವು ಅಂದರೆ ಬ್ಯಾಲೆನ್ಸ್ ಶೀಟ್ಗೆ ಹಾಕಬೇಕು. ಬ್ಯಾಲೆನ್ಸ್ ಶೀಟ್ ಅಂದರೆ ಅದು ಲ್ಯಾಬಿಲಿಟಿ ಸೈಡ್, ಅಲ್ಲೇ ಹಾಕಬೇಕು. ಇದೊಂದಾಯಿತು. ಇನ್ನೊಂದು ಕೊಡ್ತಾರೆ ಟೂರ್ನಾಮೆಂಟ್ ನಡೆಸಿ ಅಂತ ಇನ್ನೊಬ್ಬ ವ್ಯಕ್ತಿ, ಯಾರೋ ವ್ಯಕ್ತಿ ಏನು ಮಾಡ್ತಾನೆ, ಟೂರ್ನಾಮೆಂಟ್ ನಡೆಸಿ ಅಂತ ಈ ಒಂದು ಆರ್ಗನೈಜೇಷನ್ಗೆ ಫಂಡ್ ಕೊಡ್ತಾನೆ. ಸೊ ಇನ್ನು 1 ಲಕ್ಷ ರೂಪಾಯಿ ಕೊಟ್ಟಿದ್ದ, ಟೂರ್ನಾಮೆಂಟ್ ನಡೆಸೋಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದ. ಇದರಲ್ಲಿ ಒಂದು 30,000 ರೂಪಾಯಿ ಖರ್ಚಾಯಿತು.
ಸೊ ನಿಮ್ಮ ಹತ್ರ ಹೋಯಿತು 70,000. ಸೊ ಇವಾಗಲೂ ಕೂಡ ಏನು ಮಾಡಬೇಕಪ್ಪ ಅಂದರೆ, ಇವಾಗಲೂ ಕೂಡ ನೀವು ಇದನ್ನು ಅಮೌಂಟ್ನ ಬ್ಯಾಲೆನ್ಸ್ ಶೀಟಿಗೆ ಹಾಕಬೇಕು. ಲ್ಯಾಬಿಲಿಟಿ ಸೈಡ್ ಯಾವುದೇ ಫಂಡ್ ಕೊಡಲಿ, ಯಾವುದೇ ಅಮೌಂಟ್ ಕೊಡಲಿ, ಬ್ಯಾಲೆನ್ಸ್ ಶೀಟಿಗೆ ಹಾಕಬೇಕು. ಗೊತ್ತಾಯ್ತಲ್ಲ? ಅದಕ್ಕೆ ಏನು ಮಾಡ್ತಿದ್ವಿ ನಿಮಗೆ ಗೊತ್ತಿರಲಿ. ಗೇಮ್ ಫೀಸು, ಗೇಮ್ ಎಕ್ಸ್ಪೆನ್ಸಸ್ಸು ಬರಲ್ಲ. ಎಲ್ಲಿ ಬರಲ್ಲ? ಇನ್ಕಮ್ ಎಕ್ಸ್ಪೆನ್ಸಸ್ ಅಲ್ಲಿ ಬರಲ್ಲ. ಅದಕ್ಕೆ ಎಕ್ಸ್ಪೆನ್ಸಸ್ಸಲ್ಲಿ ನಾವು ತೊಗೊಳ್ಳಲ್ಲ ಅದನ್ನು. ಸೊ ನೆಕ್ಸ್ಟ್ ಇದೆ ಯಾವುದಪ್ಪ ಅಂದರೆ ಸ್ಪೋರ್ಟ್ಸ್ ಮಟೀರಿಯಲ್ ಮೇಲೆ ಒಂದು ಸ್ಟಾರ್ ಮಾರ್ಕ್ ಇದೆ, ನೆನಪಿರಲಿ. ಸ್ಪೋರ್ಟ್ಸ್ ಮೆಟೀರಿಯಲ್ಲು ಇದೊಂದು ಸ್ಪೋರ್ಟ್ಸ್ ಮೆಟೀರಿಯಲ್ ಅನ್ನೋದು ಇದೊಂದು ಸ್ಪೋರ್ಟ್ಸ್ ಮೆಟೀರಿಯಲ್ ಅನ್ನೋದು ಒಂದು ಅಸೆಟ್ಟು. ನಾವು ಸ್ಪೋರ್ಟ್ಸ್ ಆಡೋಕ್ಕೆ ಕೆಲವೊಂದು ಬ್ಯಾಟ್ಸು, ಬಾಲು, ಅವು ಇವೆಲ್ಲ ತರ್ತಾ ಇರ್ತೀವಿ. ಫುಟ್ಬಾಲ್ಸ್ ಎಲ್ಲ ಒಂದೇ ಸಲ ತರ್ತೀವಿ, ಡೈಲಿ ತರಲ್ಲ. ಸೊ ಅದು ಏನಪ್ಪ ಅಂದರೆ ನಮಗೆ ಒಂದು ಅಸೆಟ್ ಇದ್ದಂಗೆ. ಸೊ ಅಸೆಟನ್ನು ಇವತ್ತು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ತೊಗೋಬೇಕು. ಸೊ ಬದಲಾಗಿ ಏನಾಗಿದೆ, ಇಲ್ಲಿ ಸ್ಟಾರ್ ಮಾರ್ಕ್ ಇದೆ. ಸ್ಟಾರ್ ಮಾರ್ಕ್ ಅಂದರೆ ಏನು ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಚೆಕ್ ಮಾಡ್ಕೊಂಡು. ಸ್ಪೋರ್ಟ್ಸ್ ಮೆಟೀರಿಯಲ್ ಆನ್ 31/3/2016 ವೇರ್ ವ್ಯಾಲ್ಯೂಡ್ ಅಟ್ 8,500 ಅಂದರೆ ಡೆಪ್ರಿಷಿಯೇಷನ್ ಆಗಿದೆ. ಡೆಪ್ರಿಷಿಯೇಷನ್ ಅಂದರೆ ನಮಗೆ ಒಂದು ಎಕ್ಸ್ಪೆನ್ಸಸ್. ಸೊ ಎಷ್ಟು ಡೆಪ್ರಿಷಿಯೇಷನ್ ಆಗಿದೆ ಅದನ್ನು ಚೆಕ್ ಮಾಡ್ಕೊಳ್ಳೋಣ. ಸೊ ಹಾಗಾದರೆ ಇಲ್ಲಿ ಬರ್ಬಿಡಿ. ಫಸ್ಟ್ ಏನಿದೆ, ಸ್ಪೋರ್ಟ್ಸ್ ಮೆಟೀರಿಯಲ್, ಡೆಪ್ರಿಷಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್. ಟು ಡೆಪ್ರಿಷಿಯೇಷನ್ ಆನ್ ಸ್ಪೋರ್ಟ್ಸ್ ಮಟೀರಿಯಲ್. ಸೊ ಚೆಕ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಸ್ಪೋರ್ಟ್ಸ್ ಮೆಟೀರಿಯಲ್ ಇತ್ತು 20,000. ಇವಾಗ ಎಷ್ಟು ಉಳಿದಿದೆ ಸ್ಪೋರ್ಟ್ಸ್ ಮೆಟೀರಿಯಲ್ಲಿ? ಸ್ಪೋರ್ಟ್ಸ್ ಮೆಟೀರಿಯಲು 2,500. ಸೊ ನೆನಪಿರಲಿ. ಹಾಗಾದರೆ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಎಷ್ಟು ಖರ್ಚಾಯಿತು? 20,000 ರೂಪಾಯಿ ನಾವು ತಂದಿದ್ವಿ. ಎಷ್ಟು ಉಳಿದಿದೆ ಇವಾಗ? 8,500 ಉಳಿದಿದೆ. 8,500 ರೂಪಾಯಿ ಉಳಿದಿದೆ. ಸೊ ಇದ್ರ ಮಧ್ಯದ ಡಿಫ್ರೆನ್ಸ್ ಎಷ್ಟಿದೆ ಅದನ್ನು ನೋಡ್ಕೋಬೇಕು. ಸೊ ಎಷ್ಟಾಯಿತು ಹಾಗಾದರೆ ಚೆಕ್ ಮಾಡಿ. ಆನ್ಸರ್ ಬರುತ್ತೆ. ಎಷ್ಟು ಖರ್ಚಾಯಿತು? 11,500 ರೂಪಾಯಿ ಖರ್ಚಾಗುತ್ತೆ. ಸೊ ಇದು ನಮ್ಮದು ಡೆಪ್ರಿಷಿಯೇಷನ್. ನೆನಪಿರಲಿ, ಡೆಪ್ರಿಷಿಯೇಷನ್ ಗೊತ್ತಾಯಿತು. ಈ ರೀತಿ ಬಿಡಿಸ್ಬೇಕು. ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ ಏನಪ್ಪ ಅಂದರೆ, ನೆಕ್ಸ್ಟ್ ಹೋಗೋಣ. ಸೊ ಫಸ್ಟದ್ದು ನೋಡಿದ್ವಿ, ಗೇಮ್ ಫೀಸ್ ಬರಲ್ಲ ಅಂತ ಹೇಳಿದ್ದೆ, ಯಾಕಂದರೆ ಆಲ್ರೆಡಿ ಅದ್ರ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸ್ಪೋರ್ಟ್ಸ್ ಮೆಟೀರಿಯಲ್ ಮೇಲೆ ಸ್ಟಾರ್ ಮಾರ್ಕ್ ಇತ್ತು, ಡೆಪ್ರಿಷಿಯೇಷನ್ನ ಕಂಡುಹಿಡಿದ್ವಿ. ನೆಕ್ಸ್ಟು ಬೈಯಿಂಗ್ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕೂಡ 10% ಡೆಪ್ರಿಷಿಯೇಷನ್ ಇದೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಡೆಪ್ರಿಷಿಯೇಷನ್ ಬಿಲ್ಡಿಂಗ್ ಆ್ಯಂಡ್ ಫರ್ನಿಚರ್ ಬೈ 10%. ಸೊ ಅದಕ್ಕಾಗಿ ಬಿಲ್ಡಿಂಗ್ ಮತ್ತು ಫರ್ನಿಚರ್ನ ನಾನು ತೊಗೊಳ್ತಾ ಇದ್ದೀನಿ. ಎಷ್ಟಿದೆ ಬಿಲ್ಡಿಂಗ್? ಡೆಪ್ರಿಷಿಯೇಷನ್ ಬಿಲ್ಡಿಂಗ್ 2 lakh ಇದೆ. ಸೊ ಅದಕ್ಕಾಗಿ 2 ಡೆಪ್ರಿಷಿಯೇಷನ್ ಬಿಲ್ಡಿಂಗ್. ಸೊ ಅಮೌಂಟ್ ತೊಗೊಳ್ಳೋಣ. 2 lakh rupees. 2 lakh rupees ಅಮೌಂಟ್ನ ತೊಗೊಳ್ತಾ ಇದ್ದೀನಿ. ಇಂಟು 10% ಡಿವೈಡೆಡ್ ಬೈ 100 ಮಾಡಿದರೆ ಎಷ್ಟು ಬರುತ್ತೆ? ಸೊ ಅಮೌಂಟ್ನ ಇಲ್ಲಿ ಬರೀಬೇಕು. ಎಷ್ಟು ಬರುತ್ತೆ ಅಂದರೆ 20,000 rupees ಡೆಪ್ರಿಷಿಯೇಷನ್ ಬರುತ್ತೆ. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 2 ಫರ್ನಿಚರ್ ಎಷ್ಟಿದೆ? ಇಲ್ಲಿ ಸ್ಟಾರ್ ಮಾರ್ಕ್ ಇದೆ 30,000 ಮತ್ತು ಫರ್ನಿಚರ್ ಕೂಡ 10% ಇದೆ, ಬೈ 10%. ಸೊ ಅದಕ್ಕಾಗಿ 30,000 ಮೇಲೆ 10%. ಸೊ ಡೆಪ್ರಿಷಿಯೇಷನ್ ಆನ್ ಫರ್ನಿಚರ್. ಸೊ ಡೆಪ್ರಿಷಿಯೇಷನ್ ಆನ್ ಫರ್ನಿಚರ್ ಅಂದರೆ ಎಷ್ಟಿದೆ ಅಮೌಂಟು? 30,000, 30,000 ಇಂಟು 10 ಡಿವೈಡೆಡ್ ಬೈ 100 ಕಂಪ್ಲೀಟ್ ಮಾಡಿ ಎಷ್ಟು ಬರುತ್ತೆ? 3,000. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟು ಪೇಮೆಂಟ್ ಸೈಡಿಂದ ಹೋಗ್ತಾ ಇದ್ದೀವಿ. ಎಕ್ಸ್ಪೆನ್ಸಸ್ನ ಪೇಮೆಂಟ್ ಅಂದರೆ ಎಕ್ಸ್ಪೆನ್ಸಸ್. ಇದು ಕೂಡ ಆಯಿತು, ಇದು ಆಯಿತು. ಇಲ್ಲ, ಸ್ಯಾಲ್ರಿ, ಫರ್ನಿಚರ್ ಒಂದು ಮುಗೀತು. ಸ್ಯಾಲ್ರಿ ಅಂತ ಕೊಟ್ಟಿದೆ. ಇದ್ರ ಮೇಲೆ ಸ್ಟಾರ್ ಮಾರ್ಕ್ ಇದೆ. ಯಾವತ್ತೂ ಸ್ಯಾಲ್ರಿ ಎಕ್ಸ್ಪೆನ್ಸಸ್ ಆಗುತ್ತೆ. ಅದಕ್ಕಾಗಿ ಏನು ಮಾಡ್ತಿದ್ದೀವಿ ನಾವು? 2 ಸ್ಯಾಲ್ರಿ ಅಂತ ಬರೆದು ಇದಕ್ಕೆ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದೆಯಾ ಚೆಕ್ ಮಾಡ್ಕೋಬೇಕು. ಸ್ಟಾರ್ ಮಾರ್ಕ್ ಇದೆ, ಔಟ್ಸ್ಟ್ಯಾಂಡಿಂಗ್ ಬರುತ್ತೆ. ಓಕೆ, ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಟ್ಟಿದ್ದಾರೆ 2,000. ಅದಕ್ಕೆ ಆ್ಯಡ್ ಮಾಡಬೇಕು. ಯಾವತ್ತು ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಆ್ಯಡ್, ಅದು ಅಡ್ಜಸ್ಟ್ಮೆಂಟಲ್ಲಿ. ಸೊ ಹಾಗಾದರೆ ಸ್ಯಾಲ್ರಿ ಅಮೌಂಟ್ ಎಷ್ಟಿದೆ? ಸ್ಯಾಲ್ರಿ ಅಮೌಂಟ್ ಇದೆ 26,500, 26,500 ಇದೆ. ಸೊ ಅದಕ್ಕಾಗಿ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಫಾರ್ ಕರೆಂಟ್ ಇಯರ್ ಸ್ಯಾಲ್ರಿನ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗಾದರೆ ಕರೆಂಟ್ ಇಯರ್ ಸ್ಯಾಲ್ರಿ ಎಷ್ಟಿದೆ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಫಾರ್ ಕರೆಂಟ್ ಇಯರ್ 2,000 ಸ್ಯಾಲ್ರಿ ಬರಬೇಕಾಗಿದೆ, ಇನ್ನೂ ಬಂದಿಲ್ಲ. ಸೊ ಅದನ್ನು ಕೂಡ ಎಕ್ಸ್ಪೆನ್ಸಸ್ ಹಾಕ್ತಿದ್ದೀವಿ.
ಸೊ ಅಮೌಂಟ್ ಎಷ್ಟಿದೆ ಬರಬೇಕಾಗಿಲ್ಲ, ಕೊಡಬೇಕಾಗಿದೆ, ಇನ್ನೂ ಕೊಟ್ಟಿಲ್ಲ. ಸೊ 26 ಪ್ಲಸ್ 2000 28,500. ಇದು ಕೂಡ ಕಂಪ್ಲೀಟ್ ಆಯಿತು. ಒಂದು ಇನ್ಫಾರ್ಮೇಷನ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ನೆನಪಿಟ್ಕೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಫಾರ್ ಕರೆಂಟ್ ಇಯರ್ ಆ್ಯಡ್ ಸ್ಯಾಲರಿ ಅಂತ ಬರೀರಿ, ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇರಲಿ, ಆ್ಯಡ್ ಯಾವುದೇ ಇನ್ಕಮ್ ಇರಲಿ, ಯಾವುದೇ ಎಕ್ಸ್ಪೆನ್ಸಸ್ ಇರಲಿ, ಅದು ಆ್ಯಡ್ ಆಗುತ್ತೆ. ಅಡ್ವಾನ್ಸ್ಡ್ ಇದ್ದರೆ, ಅಡ್ವಾನ್ಸ್ಡ್ ಅಂತ ಕೊಟ್ಟಿದ್ರಿ, ಅಡ್ವಾನ್ಸ್ಡ್ ಏನು ಸ್ಯಾಲ್ರಿ ಅಥವಾ ಅಡ್ವಾನ್ಸ್ಡ್ ಸಬ್ಸ್ಕ್ರಿಪ್ಷನ್ ಕೊಟ್ಟರೆ, ಅಡ್ವಾನ್ಸ್ ಸ್ಯಾಲ್ರಿ ಅಥವಾ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಕೊಟ್ಟರೆ ಅದು ಲೆಸ್ ಅಂತ ಬರುತ್ತೆ. ಅಡ್ವಾನ್ಸ್ ಅಂದ್ರೇನು, ನೆಕ್ಸ್ಟ್ ಇಯರ್ದು, ನೆಕ್ಸ್ಟ್ ಇಯರ್ ಸ್ಯಾಲ್ರಿ. ಔಟ್ಸ್ಟ್ಯಾಂಡಿಂಗ್ ಅಂದರೆ ಕರೆಂಟ್ ಇಯರ್ ಸ್ಯಾಲ್ರಿ, ಅದು ಅಡ್ಜಸ್ಟ್ಮೆಂಟಲ್ಲಿರಬೇಕು. ಅಡ್ಜಸ್ಟ್ಮೆಂಟಲ್ಲಿದ್ದರೆ ಮಾತ್ರ ಅದು ಆ್ಯಡ್. ನೆಕ್ಸ್ಟು ಇನ್ನೊಂದು ಬರುತ್ತಲ್ಲ, ಅದು ನೀವು ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟಲ್ಲಿದ್ದಾಗ ಹೇಳ್ತೀನಿ. ಸ್ಯಾಲರಿ ಇವತ್ತು ತೊಗೊಂಡ್ರೆ ಇವತ್ತಿಂದು ಆ್ಯಡ್ ಆಗುತ್ತೆ. ನಿನ್ನೆ ಸ್ಯಾಲ್ರಿ ಬರಬೇಕಾದ್ರೆ, ನಿನ್ನೆ ಸ್ಯಾಲ್ರಿ ಅಂದರೆ ಪ್ರೀವಿಯಸ್ ಇಯರ್ ಸ್ಯಾಲ್ರಿ ಇದ್ದರೆ ಏನಾಗುತ್ತೆ ಅಂದರೆ ಲೆಸ್ ಆಗುತ್ತೆ. ನೆಕ್ಸ್ಟ್ ಇಯರ್ ಸ್ಯಾಲ್ರಿ ಅಂದರೆ ಇದು ಕೂಡ ಲೆಸ್ ಆಗುತ್ತೆ. ಹಾಗಾದರೆ ಇದು ಅಡ್ಜಸ್ಟ್ಮೆಂಟ್ ಯಾವಾಗ ಕೊಟ್ಟಿರ್ತಾರಲ್ಲ ಔಟ್ಸ್ಟ್ಯಾಂಡಿಂಗ್ ಅಂತ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಫಾರ್ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಆ್ಯಡ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಹಿಂದಿನ ವರ್ಷದ ಸ್ಯಾಲ್ರಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಲೆಸ್. ಇದು ಹೇಳ್ತೀನಿ ನೆಕ್ಸ್ಟ್ ಬಂದಾಗ. ಇದು ನೆಕ್ಸ್ಟ್ ಇಯರ್ ಸ್ಯಾಲ್ರಿ ಅಂದರೆ ಅಡ್ವಾನ್ಸ್ ಸ್ಯಾಲ್ರಿ ಕೊಟ್ಟಾಗ ಅದು ಲೆಸ್ ಬರುತ್ತೆ. ಸೊ ನೆಕ್ಸ್ಟ್ ಗೊತ್ತಿರಲಿ. ಸೊ ಅದಕ್ಕಾಗಿ ಇದನ್ನು ಈ ಥರ ಮಾಡಿದ್ವಿ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಏನಪ್ಪ ಅಂದರೆ, ಸ್ಯಾಲ್ರಿ ಆಯಿತು. ಟೂರ್ನಮೆಂಟ್ ಎಕ್ಸ್ಪೆನ್ಸಸ್, ಇದರ ಟೂರ್ನಮೆಂಟು ಮತ್ತು ಗೇಮ್ ಫೀಸು ಎರಡು ಥರ ಒಂದೇ. ಇದು ಟೂರ್ನಮೆಂಟ್ ಎಕ್ಸ್ಪೆನ್ಸ್ ಇದೆ, ಇಲ್ಲಿ ಟೂರ್ನಮೆಂಟ್ ಫಂಡ್ ಇದೆ. ಟೂರ್ನಮೆಂಟ್ ಫಂಡು ಮತ್ತು ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಕೊಡ್ತಾರೆ. ಅವಾಗೇನಾಗುತ್ತೆ ಅಂದರೆ ಇದು ಲ್ಯಾಬಿಲಿಟಿಗೆ ಹೋಗುತ್ತೆ, ಗೊತ್ತಿರಲಿ. ಸೊ ಟೂರ್ನಮೆಂಟ್ ಫಂಡ್ ಕೊಡಲಿಲ್ಲ, ಜಸ್ಟ್ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಅಷ್ಟೇ ಕೊಟ್ಟರೆ ಅದನ್ನು ನಾವೇ ತಗೋತೀವಿ. ಬಟ್ ಇಲ್ಲಿ ಟೂರ್ನಮೆಂಟ್ ಫಂಡ್ ಕೊಟ್ಟಿದ್ದಾರೆ, ಟೂರ್ನಮೆಂಟ್ ಎಕ್ಸ್ಪೆನ್ಸ್ನ ಲ್ಯಾಬಿಲಿಟಿ ಸೈಡ್ ತೊಗೋಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಗೇಮ್ ಎಕ್ಸ್ಪೆನ್ಸಸ್ ಅಷ್ಟೇ ಕೊಟ್ಟಿದ್ದಾರೆ, ಗೇಮ್ ಫೀಸ್ ಕೊಡಲಿಲ್ಲ. ಇಲ್ಲಿ ಟೂರ್ನಮೆಂಟ್ ಎಕ್ಸ್ಪೆನ್ಸ್ ಅಷ್ಟೇ ಕೊಟ್ಟಿದ್ದರು, ಟೂರ್ನಮೆಂಟ್ ಫಂಡ್ ಇಲ್ಲಿ ಕೊಡಲಿಲ್ಲ. ಅಂದರೆ ಏನು ಮಾಡಬೇಕು, ಇವೆರಡೂ ಇಲ್ಲಿ ತೊಗೋಬೇಕಾಗಿತ್ತು. ಬಟ್ ಇದರ ಜೊತೆ ಇವು ಕೊಡ್ತಾರೆ, ಅವ್ರು ಕೊಟ್ಟಿದ್ದರೆ ಮಾತ್ರ ತೊಗೋಬಾರ್ದು. ಸೊ ಅದಕ್ಕಾಗಿ ಇಲ್ಲಿ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಹಾಗಾದರೆ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಬರಲ್ಲ. ಟೆಲಿಫೋನ್ ಚಾರ್ಜಸ್ 6500 ತೊಗೊಂಬಿಡಿ, ಫಾಸ್ಟಾಗಿ ತೊಗೊಂಬಿಡಿ. ಟೆಲಿಫೋನ್ ಚಾರ್ಜಸ್ ಟೆಲಿಫೋನ್ ಚಾರ್ಜಸ್ ಎಷ್ಟಿದೆ, 6500. ಸೊ ಅದು ಕೂಡ ಆಯಿತು, ಟೆಲಿಫೋನ್ ಚಾರ್ಜಸ್ ಆಯಿತು. ನೆಕ್ಸ್ಟು ಫರ್ನಿಚರ್ ಇದೆ, ಆಲ್ರೆಡಿ ಇದನ್ನು ಕಂಪ್ಲೀಟ್ ಮಾಡಿದ್ವಿ. ಆಫೀಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಆಫೀಸ್ ಎಕ್ಸ್ಪೆನ್ಸಸ್ 10,000 ಟು ಆಫೀಸ್ ಎಕ್ಸ್ಪೆನ್ಸಸ್ 10,000 ಅದನ್ನು ಕೂಡ ತೊಗೊಂಡ್ವಿ. ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ, ಇದು ಅಸೆಟ್, ಅದಕ್ಕೆ ಲ್ಯಾಬಿಲಿಟಿ ಸೈಡ್ ಹೋಗುತ್ತೆ. ಅದನ್ನು ತೊಗೋಬಾರ್ದು. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಅಂದರೆ ಇದು ಕ್ಯಾಶ್ ಬ್ಯಾಲೆನ್ಸ್. ಸೊ ಅದಕ್ಕೆ ಇದು ಕೂಡ ಲ್ಯಾಬಿಲಿಟಿ ಅಸೆಟ್ ಸೈಡ್ ಹೋಗುತ್ತೆ. ಸೊ ಎಷ್ಟು ಕಂಪ್ಲೀಟ್ ಆಯಿತು. ಅಡ್ಜಸ್ಟ್ಮೆಂಟ್ ಇರುವಂಥ ಎಲ್ಲನೂ ಆಪ್ಷನು 1, 2, 3, 4 ತೊಗೊಂಡಿದ್ದೀನಿ. ಸೊ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ತೊಗೊಂಡೆ, ಇದು ಲ್ಯಾಬಿಲಿಟಿ ಸೈಡ್ ಬರುತ್ತೆ. ಸ್ಪೋರ್ಟ್ಸ್ ಮೆಟಲ್ ತೊಗೊಂಡೆ, ಡೆಪ್ರಿಸಿಯೇಷನ್ ಬಿಲ್ಡಿಂಗ್ ತೊಗೊಂಡೆ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅದು ಇನ್ಕಮ್ ಆಗುತ್ತೆ, ಇನ್ಕಮ್ ಸೈಡ್ ತೊಗೋಣ. ಸೊ ಇದು ಅಸೆಟ್ ಸೈಡ್ ಕಂಪ್ಲೀಟ್ ಆಯಿತು, ಅಂದರೆ ಎಕ್ಸ್ಪೆಂಡಿಚರ್ ಸೈಡ್ ಕಂಪ್ಲೀಟ್ ಆಯಿತು. ಇನ್ನು ಇನ್ಕಮ್ ಸೈಡ್ ಏನು ಬರುತ್ತೆ, ಇನ್ಕಮ್ ಸೈಡ್ ನೋಡ್ಬೇಕಂದ್ರೆ ರಿಸಿಪ್ಟ್ ಸೈಡ್ ನೋಡ್ಕೋಬೇಕು. ರಿಸಿಪ್ಟ್ ಸೈಡಲ್ಲಿ ಸಬ್ಸ್ಕ್ರಿಪ್ಷನಲ್ಲಿ 2 ಸ್ಟಾರ್ ಇದೆ, ನೆನಪಿಲ್ಲಿ ನಾನು ಹೇಳಿದ್ದೀನಿ. ಸಬ್ಸ್ಕ್ರಿಪ್ಷನಲ್ಲಿ 2 ಸ್ಟಾರ್ ಇದೆ. ಅಡ್ವಾನ್ಸ್ ಇದ್ದರೆ ಲೆಸ್, ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಆ್ಯಡ್. ಸೊ ಫಸ್ಟು ಸಬ್ಸ್ಕ್ರಿಪ್ಷನ್ 70,000 ಬೈ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ, 70,000 70,000 ಆ್ಯಡ್. ಯಾಕೆ ಆ್ಯಡ್ ಮಾಡಿದೆ, ಇಲ್ಲಿ 2 ಸ್ಟಾರ್ ಮಾರ್ಕ್ ಇದೆ. ಸೊ ಅದಕ್ಕಾಗಿ ಇಲ್ಲಿ ನೋಡ್ಕೋಬೇಕು. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ 5,000. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಈ ವರ್ಷದ್ದು ಎಷ್ಟಿದೆ ಕರೆಂಟ್ ಇಯರ್ದು 5,000. ಸೊ 5,000 ಇಲ್ಲಿ ಆ್ಯಡ್ ಮಾಡಿ. ಸೊ ಎಲ್ಲನೂ ಕೂಡಿಸಿ 75,000. ಅದ್ರ ಇನ್ನೊಂದು ಕೊಟ್ಟಿದ್ದಾರೆ,
ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಮುಂದಿನ ವರ್ಷದ ಸಬ್ಸ್ಕ್ರಿಪ್ಷನ್ ಇದೇ ವರ್ಷ ರಿಸೀವ್ ಮಾಡ್ತಾಯಿದ್ದೀವಿ, ಅಡ್ವಾನ್ಸ್ ಆಗಿ ರಿಸೀವ್ ಮಾಡ್ತಾಯಿದ್ದೀವಿ. ಎಷ್ಟಿದೆ? 3,000. ಸೊ ಅದಕ್ಕೆ ಲೆಸ್. ಅಡ್ವಾನ್ಸ್ಡ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ? 3,000. ಸೊ ಇದನ್ನ ಮೈನಸ್ ಮಾಡಿ ಎಷ್ಟು ಬರುತ್ತೆ? 75,000 3,000 ಮಾಡಿದರೆ 72,000 ಔಟರ್ ಕಾಲಮ್. ಸೊ ಇಷ್ಟು ನಿಮಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ಆಯಿತು ಸಬ್ಸ್ಕ್ರಿಪ್ಷನ್ ಆಯಿತು. ಇಂಟ್ರೆಸ್ಟ್ ಕೊಡಿದರೆ 11,000 ಬರೆದ್ಬಿಡಿ ಡೈರೆಕ್ಟಾಗಿ, ಇದ್ರ ಬಗ್ಗೆ ಏನೂ ಕೊಟ್ಟಿಲ್ಲ. ಬೈ ಇಂಟ್ರೆಸ್ಟ್ 11,000. ಸೊ ಅದು ಕೂಡ ಕಂಪ್ಲೀಟ್ ಆಯಿತು, ಇಂಟ್ರೆಸ್ಟ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕೊಟ್ಟಿದ್ದಾರೆ ಟೂರ್ನಮೆಂಟ್ ಫಂಡ್ ಬರಲ್ಲ. ಗೇಮ್ ಫೀಸ್ ಕೂಡ ಲ್ಯಾಬಿಲಿಟಿಗೆ ಬರುತ್ತೆ. ಲೈಫ್ ಮೆಂಬರ್ಶಿಪ್ ಫೀಸ್ ಕೂಡ 1, 2, 3 ಎಲ್ಲ ಇದು ಕೂಡ ಕ್ಯಾಪಿಟಲೈಸ್ ಆಗಿದೆ, ಇದು ಕೂಡ ಕ್ಯಾಪಿಟಲೈಸ್ ಆಗಿದೆ. ಟೂರ್ನಮೆಂಟ್ ಫಂಡ್ ಲ್ಯಾಬಿಲಿಟಿ, ಟು ಗೇಮ್ಸ್ ಎಕ್ಸ್ಪೆನ್ಸಸ್ ಲ್ಯಾಬಿಲಿಟಿ, ಟು ಲೈಫ್ ಮೆಂಬರ್ಶಿಪ್ ಫೀಸ್ ಯಾವತ್ತು ಲ್ಯಾಬಿಲಿಟಿ, ಡೊನೇಷನ್ ಇವತ್ತು ಲ್ಯಾಬಿಲಿಟಿ, ಇದ್ರ ಮೇಲೆ ಒಂದು ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ, ಅದು ನೋಡಿ. ಡೊನೇಷನ್ ಆ್ಯಂಡ್ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್. ಯಾವುದು ಕ್ಯಾಪಿಟಲೈಸ್ ಕೊಡ್ತಾರಲ್ಲ ಅದನ್ನೆಲ್ಲ ಲ್ಯಾಬಿಲಿಟಿ ಮಾಡ್ಕೋಬೇಕು. ಕೊಡಲಿಲ್ಲ ಅಂದರೆ ಎಂಟ್ರೆನ್ಸ್ ಫೀಸ್ ಲ್ಯಾಬಿಲಿಟೀಸ್ ಕ್ಯಾಪಿಟಲೈಸ್ ಅಂತ ಕೊಡಲಿಲ್ಲ ಅಂದರೆ ಎಂಟ್ರೆನ್ಸ್ ಫೀಸ್ ಮಾತ್ರ ಇನ್ಕಮ್. ಡೊನೇಷನ್ ಇವತ್ತು ಲ್ಯಾಬಿಲಿಟಿನೇ ಇರುತ್ತೆ, ಡೊನೇಷನ್ ಇವತ್ತು ಲ್ಯಾಬಿಲಿಟಿ. ಸೊ ಎರಡರ ಮೇಲೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ, ಅದಕ್ಕೆ ಅಲ್ಲಿ ತೊಗೋಬೇಕು. ಸೊ ಇಷ್ಟಾಯಿತು. ಇನ್ಕಮ್ ಎಷ್ಟಾಗುತ್ತೆ ನೋಡ್ಕೊಳ್ಳಿ, ಟ್ಯಾಲಿ ಮಾಡೋಣ. ಸೊ ಟ್ಯಾಲಿ ಮಾಡ್ಕೊಳ್ಳೋಣ. ಸೊ ಹಾಗಾದರೆ $83,000 ಬರುತ್ತೆ. ಸೊ 83,000 ಮೈನಸ್ ಮಾಡಿದರೆ 3,500 ಬರುತ್ತೆ ಆನ್ಸರು. ಸೊ ಅದನ್ನ ಮಾಡಿ ನೋಡಿ ಎಲ್ಲರೂ. ಸೊ ಈ ಸೈಡ್ ಜಾಸ್ತಿ ಆಗುತ್ತೆ, ಕ್ರೆಡಿಟ್ ಸೈಡು, ಅದಕ್ಕೆ ಅದನ್ನ ಇಲ್ಲಿಟ್ಟಿದ್ದೀನಿ, ಅದೇ ಅಮೌಂಟ್ನ ಇಲ್ಲಿಟ್ಟಿದ್ದೀನಿ. ಇದರಲ್ಲಿ ಎಲ್ಲ ಅಮೌಂಟ್ನ ಮೈನಸ್ ಮಾಡಬೇಕು, ಮಾಡಿ ಫಾಸ್ಟಾಗಿ. ಸೊ 83,000 ಸೊ ಇದರಲ್ಲಿ ಮೈನಸ್ ಮಾಡಿದರೆ ಆನ್ಸರ್ ಬರುತ್ತೆ 3,500 ಬರುತ್ತೆ. ಸೊ ಇದಕ್ಕೆ ಏನು ಅನ್ಬೇಕು ನಾವು? ಟು ಎಕ್ಸಸ್ ಯಾವುದೇ ಇನ್ಕಮ್ ಆಗಿದೆ, ಜಾಸ್ತಿ ಇನ್ಕಮ್ ಆಗಿದೆ, ಅದಕ್ಕಾಗಿ ಎಕ್ಸಸ್ ಆಫ್ ಇನ್ಕಮ್ ಯಾವುದ್ರ ಮೇಲೆ ಆಗಿದೆ? ಎಕ್ಸ್ಪೆಂಡಿಚರ್ ಮೇಲೆ. ಎಕ್ಸಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಎಕ್ಸಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಮೇಲೆ ಆಗಿದೆ. ಇದಕ್ಕೆ ಇನ್ನೊಂದು ಹೆಸರು ಅಂತೀವಿ. ಈ ಸೈಡ್ ಬಂದರೆ ಸರ್ಪ್ಲಸ್, ಅದೇ ಈ ಸೈಡ್ ಬಂದರೆ ಡೆಫಿಸಿಟ್ ಆಗುತ್ತೆ. ಡೆಫಿಸಿಟ್ ಅಂದರೆ ಇದು ಲಾಸ್ ಅಂದಂಗೆ, ಒಂಥರ ಲಾಸ್ ಇರ್ತಾರೆ. ಸರ್ಪ್ಲಸ್ ಅಂದರೆ ಒಂಥರ ಪ್ರಾಫಿಟ್ ಅಂದಂಗೆ. ಸೊ 3,500 ಬಂತು. ಸೊ ಇವಾಗ ಏನು ಮಾಡಬೇಕು? ಬ್ಯಾಲೆನ್ಸ್ ಶೀಟ್ನ ಹಾಕಬೇಕು. ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿ ಫಾಸ್ಟಾಗಿ. ಸೊ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st 3/2016, ಲ್ಯಾಬಿಲಿಟೀಸ್ ರೂಪೀಸ್, ಅಸೆಟ್ ರೂಪೀಸ್. ಸೊ ಬ್ಯಾಲೆನ್ಸ್ ಶೀಟ್ನ ಹಾಕಿದ್ದೀರ ಅಂದ್ಕೊಂಡಿದ್ದೀನಿ. ಹಾಕಲಿಲ್ಲ ಅಂದರೆ ಪಾಸ್ನ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡ್ಕೊಂಡು ಬ್ಯಾಲೆನ್ಸ್ ಶೀಟ್ ಹಾಕಿ ಫಾಸ್ಟಾಗಿ. ಸೊ ಹಾಗೆ ಬ್ಯಾಲೆನ್ಸ್ ಶೀಟ್ನ ಬಿಡಿಸಬೇಕಾದ್ರೆ ಫಸ್ಟ್ ಇವತ್ತು ಲ್ಯಾಬಿಲಿಟಿ ಸೈಡ್ ಬಿಡಿಸ್ತೀನಿ, ಇವತ್ತು ನೆನಪಿಟ್ಟು ಲ್ಯಾಬಿಲಿಟಿ ಸೈಡ್ ಬಿಡಿಸಬೇಕು. ಅದಕ್ಕಾಗಿ ಲ್ಯಾಬಿಲಿಟಿ ಸೈಡ್ನ ಬಿಡಿಸ್ತಾ ಇದ್ದೀನಿ. ಸೊ ಲ್ಯಾಬಿಲಿಟಿ ಸೈಡ್ ಬಿಡಿಸ್ಬೇಕಾದ್ರೆ ಫಸ್ಟ್ ನಾವೇನು ಮಾಡಬೇಕು? ಪೇಮೆಂಟ್ ಸೈಡ್ ನೋಡ್ಕೋಬೇಕು. ಪೇಮೆಂಟ್ ಸೈಡಲ್ಲಿ ಏನಾದರೂ ಹೇಳಿದ್ನಲ್ಲ, ಗೇಮ್ ಫೀಸು, ಟೂರ್ನಮೆಂಟ್ ಫಂಡು, ಬಿಲ್ಡಿಂಗು, ಸ್ಪೋರ್ಟ್ಸ್ ಮೆಟೀರಿಯಲ್ಲು, ಯಾವುದು ಅಸೆಟ್ ಆಗುತ್ತಲ್ಲ ಅದನ್ನು ನೋಡ್ಕೋಬೇಕು ಫಸ್ಟು. ಸೊ ಇದೊಂದು ಫಸ್ಟ್ ನೋಡ್ಕೊಳ್ಳೋಣ. ಹಾಗಾದರೆ ಗೇಮ್ ಫೀಸ್ ಅನ್ನೋದು ನಾನು ಹೇಳಿದ್ದೆ ಲ್ಯಾಬಿಲಿಟಿಗೆ ಬರುತ್ತೆ, ಯಾಕಂದರೆ ಟೂರ್ನಮೆಂಟ್ ಅಲ್ಲಿ ಗೇಮ್ ಫೀಸ್ ಅಂತ ಇದೆ, ಗೇಮ್ ಎಕ್ಸ್ಪೆನ್ಸಸ್, ಮತ್ತು ಟೂರ್ನಮೆಂಟ್ ಫಂಡ್ ಕೂಡ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ಗೆ ರಿಲೇಟೆಡ್ ಇದೆ. ಸೊ ಇವೆರಡನ್ನೂ ಬಿಡಬೇಕು. ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಮಟೀರಿಯಲ್ ಅಂತ ಕೊಟ್ಟಿದ್ದಾರೆ. ಇದೊಂದು ನಮಗೆ ಏನಪ್ಪ ಅಂದರೆ ಅಸೆಟ್. ಒಂದು ನಿಮಿಷ ನಾನು ಫಸ್ಟು ಲ್ಯಾಬಿಲಿಟಿ ಬಿಡಿಸ್ಬೇಕಾದ್ರೆ ರೆಸಿಪ್ಟ್ ಸೈಡ್ ನೋಡ್ಕೋಬೇಕು. ರೆಸಿಪ್ಟ್ ಸೈಡಲ್ಲಿ ಸಬ್ಸ್ಕ್ರಿಪ್ಷನ್ ಆಲ್ರೆಡಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೈಡ್ ಬಿಡಿಸಿದ್ದೀನಿ. ಓಕೆ, ಅದೆಲ್ಲ ಕಂಪ್ಲೀಟ್ ಆಗಿದೆ. ರಿಸಿಪ್ಟ್ ಸೈಡ್ ನೋಡ್ಕೋಬೇಕು, ಗೊತ್ತಾಯ್ತಲ್ಲ. ಸೊ ಫಸ್ಟು ಲ್ಯಾಬಿಲಿಟಿ ಬಿಡಿಸ್ತಾ ಇದ್ದೀವಿ, ಅಸೆಟ್ ಮತ್ತು ಲ್ಯಾಬಿಲಿಟಿ. ಸೊ ಲ್ಯಾಬಿಲಿಟಿ ಫಸ್ಟ್ ಸೈಡ್ ಬಿಡಿಸ್ಬೇಕಾದ್ರೆ ನಾನು ಏನು ಹೇಳಿದೆ, ಯಾವುದು ಸ್ಟಾರ್ ಮಾರ್ಕ್ ಇರ್ತಾವಲ್ಲ ಅದನ್ನು ಫಸ್ಟು ನಾವು ಎಲ್ಲ ಸೈಡ್ ಬರಬೇಕು. ಎಲ್ಲ ಸೈಡ್ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೈಡ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಬರಬೇಕು. ಯಾವುದು ಸ್ಟಾರ್ ಮಾರ್ಕ್ ಇದೆ, ಎರಡನ್ನ ಬಿಟ್ಟು ಅಂತ ಹೇಳಿದ್ದೆ, ಇದು ಎರಡೂ ಬರ್ತವೆ, ಇಲ್ಲಿ ಬ್ಯಾಲೆನ್ಸ್ ಶೀಟಿಗೆ ಬರ್ತವೆ, ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರಲ್ಲಿ ಬರಲ್ಲ. ಸೊ ಅದಕ್ಕಾಗಿ ಎಲ್ಲ ಸ್ಟಾರ್ ಮಾರ್ಕು ಫಸ್ಟು ನಾವು ನೋಡ್ಕೋಣ. ಸೊ ಫಸ್ಟ್ ಸ್ಟಾರ್ ಮಾರ್ಕ್ ಏನಿದೆ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಇದೆಯಲ್ಲ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಇಲ್ಲಿ ಬರ್ತವೆ. ಆಲ್ರೆಡಿ ನಾನು ಫಾರ್ಮೆಟ್ ಹೇಳ್ಬೇಕಾದ್ರೆ ಹೇಳಿದೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಇಲ್ಲಿ ಬರ್ತವೆ. ಅದಕ್ಕಾಗಿ ಸ್ಯಾಲರಿ ಅನ್ನೋದು ಒಂದು ಎಕ್ಸ್ಪೆನ್ಸಸ್, ಅದಕ್ಕಾಗಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ
ಎಷ್ಟಿದೆ ಅಮೌಂಟು? ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಮೌಂಟು 2000. ಸೊ ಹಾಗಾಗಿ ಸ್ಯಾಲರಿ ಇಲ್ಲಿ ತೊಗೊಂಡೆ. ಹಾಗಾದರೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಎಲ್ಲ ಇಲ್ಲಿ ಬರ್ತವೆ. ಸಬ್ಸ್ಕ್ರಿಪ್ಷನ್ ಇಲ್ಲಿದೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 5000, ಇದು ಒಂದು ಇನ್ಕಮ್. ಅದಕ್ಕಾಗಿ ನಾನು ಈ ಸೈಡ್ ತೊಗೋತಾ ಇದ್ದೀನಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ ಅಮೌಂಟು? ಸಬ್ಸ್ಕ್ರಿಪ್ಷನ್ ಅಮೌಂಟು 5000 ಇದೆ. ಸೊ ಅದಕ್ಕಾಗಿ 5000 ಅಮೌಂಟ್ನ ಇಲ್ಲಿ ಬರಿತಾ ಇದ್ದೀನಿ. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. ಸೊ ನಿಮಗೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಆ ಇನ್ಫಾರ್ಮೇಷನ್ನೇ ಬರ್ಕೊಂಡ್ರೆ ಒಳ್ಳೆಯದು. ಬರ್ಕೊಂಬಿಡಿ ಬೇಗ. 4 ಇನ್ಫಾರ್ಮೇಷನ್ ಬರ್ತವೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದನ್ನು ಬರ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಇದೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಲ್ಯಾಬಿಲಿಟಿ, ಹಾಗೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಅವೆಲ್ಲ ಅಸೆಟ್ ಸೈಡ್ ಬರ್ತವೆ. ಅಸೆಟ್ ಸೈಡ್ ಇನ್ಕಮ್ಸ್, ಅಸೆಟ್ ಸೈಡ್, ಎಕ್ಸ್ಪೆನ್ಸಸ್, ಲ್ಯಾಬಿಲಿಟಿ ಸೈಡ್. ಇನ್ನು ನೆಕ್ಸ್ಟ್ ಅಡ್ವಾನ್ಸ್ ಎಕ್ಸ್ಪೆನ್ಸಸ್ ಈಸ್ ಅಸೆಟ್ಸ್. ಅಡ್ವಾನ್ಸ್ ಎಕ್ಸ್ಪೆನ್ಸ್ ಏನಾದರೂ ಕೊಟ್ಟಿದ್ರೆ ಅದು ಅಸೆಟ್ಸ್. ಇನ್ನೊಂದು ಅಡ್ವಾನ್ಸ್ಡ್ ಇನ್ಕಮ್ಸ್ ಕೊಟ್ಟರೆ, ಅಡ್ವಾನ್ಸ್ ಆಗಿ ಇನ್ಕಮ್ಸ್ ಯಾವುದಾದ್ರು ಕೊಟ್ಟರೆ ಅದು ಲ್ಯಾಬಿಲಿಟಿ. ಇದು 4 ನಿಮಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಇವು 4 ಗೊತ್ತಿರಬೇಕು. ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಲ್ಯಾಬಿಲಿಟಿ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇದ್ದರೆ ಅಸೆಟ್, ಅಡ್ವಾನ್ಸ್ ಎಕ್ಸ್ಪೆನ್ಸ್ ಇದ್ದರೆ ಅಸೆಟ್, ಅಡ್ವಾನ್ಸ್ ಇನ್ಕಮ್ ಇದ್ದರೆ ಲ್ಯಾಬಿಲಿಟಿ. ಸೊ ಈಗ ಎರಡೂ ಬರ್ತೀನಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇಸ್ ಎ ಎಕ್ಸ್ಪೆನ್ಸಸ್, ಅದಕ್ಕೆ ಲ್ಯಾಬಿಲಿಟಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್, ಅಸೆಟ್ ಬರುತ್ತೆ, ಅದಕ್ಕೆ ಅಸೆಟ್ ಸೈಡ್ ಬರ್ತಿದ್ದೀನಿ. ಹಾಗೆ ಏನೇನು ಕೊಟ್ಟಿದ್ದಾರೆ ಚೆಕ್ ಮಾಡಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್, ಅಡ್ವಾನ್ಸ್ಡ್ ಇನ್ಕಮ್ ಏನಾಗುತ್ತೆ? ಲ್ಯಾಬಿಲಿಟಿ. ಸೊ ಆಗ ಏನು ಮಾಡ್ತೀನಪ್ಪ ಅಂದರೆ ಅಡ್ವಾನ್ಸ್ಡ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ? ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ 3000 rupees ಇದೆ. ಅದನ್ನ ಅಮೌಂಟ್ನ ಇಲ್ಲಿ ಬರೆದ್ಬಿಡಿ, 3000 rupees. ಇದು ಕೂಡ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇತ್ತು, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆಯಿತು. ಇಷ್ಟ ಆದಮೇಲೆ ಯಾವುದು ಔಟ್ಸ್ಟ್ಯಾಂಡಿಂಗ್ ಇದೆ, ಯಾವುದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇನ್ಕಮ್ ಇದೆ, ಯಾವುದು ಅಡ್ವಾನ್ಸ್ ಇದೆಯಲ್ಲ ಫಸ್ಟ್ ಬರ್ಕೋಬೇಕು. ಇಷ್ಟಾದಮೇಲೆ ಫಸ್ಟು ಇಲ್ಲೇ ತೊಗೋಬೇಕು. ಇನ್ಕಮ್ ಸೈಡಲ್ಲಿ ಏನಾದರೂ ಕ್ಯಾಪಿಟಲ್ ಫಂಡು, ಗೇಮ್ ಫಂಡು ಏನಾದರೂ ಕೊಟ್ಟಿದ್ದಾರೆ ನೋಡ್ಕೋಣ. ಸಬ್ಸ್ಕ್ರಿಪ್ಷನ್ ಮುಗೀತು, ಇಂಟ್ರೆಸ್ಟ್ ಆಲ್ರೆಡಿ ತೊಗೊಂಡ್ವಿ. ಟೂರ್ನಮೆಂಟ್ ಫಂಡ್ ಇದು ಲ್ಯಾಬಿಲಿಟಿ ಬರುತ್ತೆ, ಇದು ಲ್ಯಾಬಿಲಿಟಿ ಬರುತ್ತೆ. ಇದನ್ನೆರಡು ಎರಡೂ ಬರ್ಕೊಂಬಿಡಿ. ಈ ಕೆಳಗಡೆ ಬರ್ತೀನಿ. ಟೂರ್ನಮೆಂಟ್ ಫಂಡ್ ಎಷ್ಟಿದೆ? ಟೂರ್ನಮೆಂಟ್ ಫಂಡ್ ನೋಡಿ, ಟೂರ್ನಮೆಂಟ್ ಫಂಡ್ ಇದೆ 30,000 ರೂಪಾಯಿ ನಮಗೆ ಟೂರ್ನಮೆಂಟ್ ನಡೆಸಂತ ಅಮೌಂಟ್ ಕೊಟ್ಟಿದ್ದರು. ಸೊ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ? ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ? 20,000 ಎಕ್ಸ್ಪೆನ್ಸ್ ಆಗಿದೆ. ಸೊ ಲೆಸ್ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ? 20,000 ಆಗಿದೆ. ಸೊ 20,000 ಏನಾಗಿದೆ? ನಮಗೆ ಲೆಸ್ ಆಗಿದೆ. ಅದನ್ನು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಮಾಡ್ಕೋಬೇಕು. 20,000 ಬರ್ಕೊಂಡ್ಮೇಲೆ ಎಷ್ಟು ಉಳಿತು? ಅಷ್ಟು 10,000 ಇಲ್ಲಿ ಅದನ್ನ ಹೊರಗಡೆ ಕಾಲ ಮಾಡಬೇಕು. ಸೊ ಇನ್ನೊಂದು ಕೊಟ್ಟಿದ್ದಾರೆ ಗೇಮ್ ಫೀಸ್ 25,000, ಗೇಮ್ ಎಕ್ಸ್ಪೆನ್ಸಸ್ 10,000. ಗೇಮ್ ಫೀಸ್ ಕೊಟ್ಟಿದ್ದಾರೆ, ಗೇಮ್ ಆಡಿಸಿ ಅಂತ 25,000 ಕೊಟ್ಟಿದ್ದಾರೆ, ಅಲ್ಲಿ ಖರ್ಚಾಗಿದೆ 10,000. ಸೊ ಅದನ್ನು ಕೂಡ ಬರೆದ್ಬಿಡಿ. ಗೇಮ್ ಫೀಸ್ 25,000 ಲೆಸ್ ಗೇಮ್ ಎಕ್ಸ್ಪೆನ್ಸಸ್ 10,000. ಸೊ ಎಷ್ಟು ಹೊರಗಡೆ ಹೋಯಿತು? 15,000 ಹೊರಗಡೆ ಹೋಯಿತು. ಸೊ ಇದನ್ನು ಗೊತ್ತಿರಲಿ, ಎಷ್ಟು ಆಪ್ಷನ್ ಗೊತ್ತಿರಲಿ. ಇನ್ನು ಏನಾದರೂ ನೋಡಿದೆ ಏನು ಕೊಟ್ಟಿದ್ದಾರೆ? ಟೂರ್ನಮೆಂಟ್ ಫಂಡ್ ಆಯಿತು, ಗೇಮ್ ಫೀಸ್ ಆಯಿತು, ಲೈಫ್ ಮೆಂಬರ್ಸ್ ಫೀಸು ಕ್ಯಾಪಿಟಲ್ ಫಂಡು, ಡೊನೇಷನ್ ಆಲ್ಸೋ ಕ್ಯಾಪಿಟಲ್ ಫಂಡು, ಎಂಟ್ರೆನ್ಸ್ ಫೀಸ್ ಆಲ್ಸೋ ಕ್ಯಾಪಿಟಲ್ ಫಂಡು. ಸೊ ಹೊಸದೊಂದು ಹೆಡ್ಡಿಂಗ್ ಹಾಕಬೇಕಾಗತ್ತೆ, ಒಂದು ಲೈನ್ ಬಿಟ್ಟಿಲಿ. ಕ್ಯಾಪಿಟಲ್ ಫಂಡ್. ಸೊ ಕ್ಯಾಪಿಟಲ್ ಫಂಡಲ್ಲಿ ಏನೇನು ಬರುತ್ತೆ? ಲಿಗ್ಯಾಸಿಸು, ಎಂಡೋಮೆಂಟ್ ಫಂಡು. ನೆನ್ಪಿಟ್ಟುಕೊಳ್ಳಿ, ಕ್ಯಾಪಿಟಲ್ ಫಂಡಲ್ಲಿ ಏನೇನು ಬರ್ತವೆ? ಲಿಗ್ಯಾಸಿಸ್, ಎಂಡೋಮೆಂಟ್ ಫಂಡ್. ಹೊಸದು ಇದೆ ಅಂತ ನಿಮಗೆ ಅರ್ಥ ಆಗಲ್ಲ, ಸೊ ಸಿಂಪಲ್ ಆಗಿ ತಿಳ್ಕೊಂಡು ಹೋಗಿ. ಲಿಗ್ಯಾಸಿಸ್ ಕೊಟ್ಟಿದ್ದಾರಾ? ಫಸ್ಟ್ ನೋಡ್ಕೊಳ್ಳೋಣ. ಲಿಗ್ಯಾಸಿಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಇಲ್ಲ, ಲಿಗ್ಯಾಸಿಸ್ ಕೊಟ್ಟಿಲ್ಲ. ಲೈಫ್ ಮೆಂಬರ್ಶಿಪ್ ಕೊಟ್ಟಿದ್ದಾರೆ. ಲೈಫ್ ಮೆಂಬರ್ಶಿಪ್
ಫಂಡ್ ಎಷ್ಟಿದೆ ಲೈಫ್ ಮೆಂಬರ್ಶಿಪ್ ಫಂಡು ಅಥವಾ ಫೀಸು 40,000 ಇದೆ. ಇದನ್ನ ಇಲ್ಲೇ ಬರ್ಕೊಂಬಿಡ್ರಿ. ಡೊನೇಷನ್ ಮತ್ತು ಎಂಟ್ರೆನ್ಸ್ ಫೀಸ್ ಕ್ಯಾಪಿಟಲೈಸ್ ಆಗಿದೆ. ಡೊನೇಷನ್ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್. ಸೊ ಅದಕ್ಕಾಗಿ ಏನು ಮಾಡ್ತಾಯಿದ್ದೀನಿ, ಡೊನೇಷನ್ ಎಷ್ಟಿದೆ ಡೊನೇಷನ್ ನೋಡ್ಕೊಳ್ಳಿ, 2 ಲಕ್ಷ. ಎಂಟ್ರೆನ್ಸ್ ಫೀಸ್ 1 ಲಕ್ಷ. ಎಂಟ್ರೆನ್ಸ್ ಫೀಸ್ ಕೂಡ 1 ಲಕ್ಷ ತೊಗೊಂಡಿನಿ. ಇಷ್ಟಾದಮೇಲೆ ಇಲ್ಲಿ ಸರ್ಪ್ಲಸ್ ಬಂದರೆ ಆ್ಯಡು, ಈ ಸೈಡ್ ಡೆಫಿಸಿಟ್ ಬಂದರೆ ಲೆಸ್ಸು. ಸೊ ಸರ್ಪ್ಲಸ್ ಬಂದಿದೆ, ಸೊ ಅದಕ್ಕಾಗಿ ಏನು ಮಾಡ್ತೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಸರ್ಪ್ಲಸ್, ಆ್ಯಡ್ ಸರ್ಪ್ಲಸ್. ಎಷ್ಟಿದೆ ಸರ್ಪ್ಲಸ್? 3,500. ಸೊ ಎಲ್ಲ ಸೇರಿಸಿದಾಗ ಎಷ್ಟು ಬರುತ್ತೆ ಅದನ್ನ ನಾವು ಟ್ಯಾಲಿ ಮಾಡೋಣ. ಸೊ 2 ಲಕ್ಷ, 3 ಲಕ್ಷ, 3,43,500. 3,40,000 2 ಲಕ್ಷ, 3 ಲಕ್ಷ, 3,43,500. ಸೊ ಎಷ್ಟು ಆನ್ಸರ್ ಇದು ಬರುತ್ತೆ. ಸೊ ಟೋಟಲ್ ಮಾಡಿದಾಗ ಲ್ಯಾಬಿಲಿಟಿ ಸೈಡ್ ಎಷ್ಟು ಬರುತ್ತೆ ಅಂದರೆ ಎಷ್ಟು ಬರುತ್ತೆ ನೋಡಿ, ಚೆಕ್ ಮಾಡಿ. 3,40,000, 50, 60, 73. ಓಕೆ, ಎಷ್ಟು ಬರುತ್ತೆ ಆನ್ಸರಪ್ಪ ಅಂದರೆ 3,73,500 ಬರುತ್ತೆ. ಇದೇ ಆನ್ಸರ್ ಅಸೈಡ್ ಸೈಡ್ ಕೂಡ ಬರಬೇಕು. ಸೊ ಇದು ನೆನಪಲ್ಲಿ ಬರ್ಕೊಂಬಿಡಿ, ಆದರೆ ಬರ್ಕೊಂಬಿಡಿ. ಸೊ ಇಲ್ಲಿ ಅಸೈಡ್ ಸೈಡ್ ಬಿಡಿಸ್ತಾ ಇದ್ದೀನಿ. ಅಸೈಡ್ ಸೈಡ್ ಬಿಡಿಸ್ಬೇಕಾದ್ರೆ ನಾವು ನೋಡ್ಕೋ ಪೇಮೆಂಟ್ ಸೈಡ್ ನೋಡ್ಕೋಬೇಕು. ಗೇಮ್ ಫೀಸ್ ಆಗಿದೆ. ಸ್ಪೋರ್ಟ್ಸ್ ಮೆಟೀರಿಯಲ್ ಬರ್ಕೊಂಬಿಡಿ. ಸ್ಪೋರ್ಟ್ಸ್ ಮಟೀರಿಯಲ್ ಇದೆ ಎಷ್ಟಿದೆ, ಇಲ್ಲಿ ಸ್ಟಾರ್ ಮಾರ್ಕ್ ಇದೆ, ಅದಕ್ಕೆ 2 ಸೈಡ್ ತೊಗೋಬೇಕು. 20,000 ಇದೆ ಸ್ಪೋರ್ಟ್ಸ್ ಮೆಟೀರಿಯಲ್, ಅದಕ್ಕೆ 20,000 ನಾನು ಸ್ಪೋರ್ಟ್ಸ್ ಮೆಟೀರಿಯಲ್ನ ತೊಗೊಳ್ತಾ ಇದ್ದೀನಿ. ಲೆಸ್ ಏನಿದೆ, ಡೆಪ್ರಿಷಿಯೇಷನ್ ಇದೆ. ಡೆಪ್ರಿಷಿಯೇಷನ್ ಎಷ್ಟು ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಮೆಟೀರಿಯಲ್ದ ಡೆಪ್ರಿಷಿಯೇಷನ್? ಇದು ವ್ಯಾಲ್ಯೂಡ್ ಅಟ್ ಲಾಸ್ಟ್ ನಮ್ಮ ಹತ್ರ ಉಳಿದದ್ದು. ಡೆಪ್ರಿಷಿಯೇಷನ್ ಮಾಡಿದಂದರೆ ಎಕ್ಸ್ಪೆಂಡಿಚರ್ಸ್ ಅಲ್ಲಿ ಕೊಟ್ಟಿರ್ತೀವಿ. ಡೆಪ್ರಿಷಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್ ಎಷ್ಟಿದೆ? 11,500. ಸೊ 11,500 ಎಷ್ಟು ಉಳಿಯುತ್ತೆ ಆನ್ಸರ್? ಎಷ್ಟೇ ಉಳಿಯುತ್ತೆ, 8,500 ಉಳಿಯುತ್ತೆ. ಸೊ ನಮ್ಗೆ ಉಳಿದಿದ್ದು ಲಾಸ್ಟ್ ಕೂಡ ನಮ್ಮ ಹತ್ರ ಉಳಿದಿದ್ದು 8,500 ಹೊರಗಡೆ ಇರುತ್ತೆ ಹೇಳ್ತೀನಿ. ಸೊ ಇದು ಕೂಡ ಆಯಿತು. ಇನ್ನು ನೆಕ್ಸ್ಟ್ ಡೆಪ್ರಿಷಿಯೇಷನ್, ಬಿಲ್ಡಿಂಗ್ ಒಂದಿದೆ ಡೆಪ್ರಿಷಿಯೇಷನ್. ಸೊ ಅದಕ್ಕಾಗಿ ಬಿಲ್ಡಿಂಗ್, PUILDING, ಬಿಲ್ಡಿಂಗ್ ಅಮೌಂಟ್ ಇದೆ. ಬಿಲ್ಡಿಂಗ್ದು 2 ಲಕ್ಷ. ಲೆಸ್ ಡೆಪ್ರಿಷಿಯೇಷನ್ ಎಷ್ಟು ಪರ್ಸೆಂಟ್ ಇದೆ ಡೆಪ್ರಿಷಿಯೇಷನ್? 10% ಇದೆ. 2 ಲಕ್ಷ ಮೇಲೆ 10% ಕೊಟ್ಟರೆ ಎಷ್ಟು ಬರುತ್ತೆ ಇಲ್ಲಿ ನೋಡಿ, 20,000 ಕೊಟ್ಟಿದ್ದೀನಿ ಆಲ್ರೆಡಿ. 20,000 ಎಲ್ಲಿ ತೊಗೋಬೇಕು? 20,000 ಮೈನಸ್ ಮಾಡಿದೆ ಎಷ್ಟು ಬರುತ್ತೆ? 1,80,000. ಅದನ್ನ ಈ ಸೈಡ್ ಇಡಬೇಕು. ಇದು ಕೂಡ ಕಂಪ್ಲೀಟ್. ಇನ್ನೊಂದಿದೆ ಫರ್ನಿಚರ್ ಎಷ್ಟಿದೆ? 30,000. ಅದರ ಮೇಲೆ ಕೂಡ 10% ಕೊಟ್ಟಿದ್ದಾರೆ. ಲೆಸ್ ಡೆಪ್ರಿಷಿಯೇಷನ್ 10%. ಸೊ 3,000. ಸೊ ಹಾಗಾದರೆ 27,000 ಹೊರಗಡೆ ಇಟ್ಟೆ. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಯಾವುದಪ್ಪ ಅಂದರೆ ಬಿಲ್ಡಿಂಗ್ ಆಯಿತು. ಸ್ಯಾಲ್ರಿ ಬರಲ್ಲ, ಟೂರ್ನಮೆಂಟ್ ಎಕ್ಸ್ಪೆನ್ಸ್ ಮುಗಿದಿದೆ, ಟೆಲಿಫೋನ್ ಚಾರ್ಜ್ ಬರಲ್ಲ, ಫರ್ನಿಚರ್ ಬರ್ತದೆ. ಅಸೆಟ್ ನಾವು ಮಾತ್ರ ತೊಗೋತಾ ಇದ್ದೀವಿ. ಈ ಬಿಲ್ಡಿಂಗ್ ಅಸೆಟ್ ಇತ್ತು, ಸ್ಪೋರ್ಟ್ಸ್ ಮೆಟೀರಿಯಲ್ ಅಸೆಟ್ ಇತ್ತು, ಫರ್ನಿಚರ್ ಅಸೆಟ್ ಇತ್ತು, ಅದನ್ನ ತೊಗೊಳ್ತಾ ಇದ್ದೀವಿ. ಆಫೀಸ್ ಎಕ್ಸ್ಪೆನ್ಸ್ ಬರಲ್ಲ, ಇದನ್ನು ಎಕ್ಸ್ಪೆನ್ಸಸ್. ಇನ್ವೆಸ್ಟ್ಮೆಂಟ್ ಇದೆ ಆಲ್ಸೋ ಅಸೆಟ್. ಇನ್ವೆಸ್ಟ್ಮೆಂಟ್ ಈಸ್ ಅ ಅಸೆಟ್. ಸೊ ಅದಕ್ಕಾಗಿ ಇನ್ವೆಸ್ಟ್ಮೆಂಟ್ನ ತೊಗೊಳ್ತಾ ಇದ್ದೀನಿ. ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಇನ್ವೆಸ್ಟ್ಮೆಂಟ್? 1 lakh ಇನ್ವೆಸ್ಟ್ಮೆಂಟ್ ಆಯಿತು. ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಇಲ್ಲಿದೆ. ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂದರೆ ಕ್ಯಾಶ್ ಬ್ಯಾಲೆನ್ಸ್ 53,000. ಆನ್ಸರ್ ಬರುತ್ತೆ, ಸೇಮ್ ಆನ್ಸರ್ ಬರುತ್ತೆ. ಎಷ್ಟಪ್ಪ ಅಂದರೆ 3 lakh. ಸೇಮ್ ಆನ್ಸರ್ ಇಲ್ಲೆಷ್ಟಿದೆ ಅಷ್ಟೇ, 3,73,500. ಸೊ ಈ ರೀತಿ ನಾವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀವಿ. ಇದು 2017ನೇ ಕ್ವಶನ್ ಪೇಪರ್. ಸೊ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ. ವಾಟ್ಸಪ್ ಗ್ರೂಪಿಗೂ ಕೂಡ ಆ್ಯಡ್ ಮಾಡ್ತೀನಿ. ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅಕೌಂಟೆನ್ಸಿ ಕರ್ನಾಟಕ. ಇದು ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ಒಳಗೊಂಡಿದೆ. ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು ಇದರಲ್ಲಿದ್ದಾರೆ. ಸೊ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಅವರಿಗೂ ಕೂಡ. ಸೊ
ಸೊ ನನಗೂ ಕೂಡ ಕೇಳ್ಬೋದು. ನನ್ನ ನಂಬರ್ ಇದೆ 7411991001. ಏನಾದರೂ ಡೌಟ್ಸ್ ಇದ್ದರೆ ಡೈರೆಕ್ಟಾಗಿ ಕಾಲ್ ಮಾಡಿ ಹೇಳ್ಕೊಡ್ತೀನಿ, ಮರಿಬೇಡಿ. ಆಮೇಲೆ ಏನಾದರೂ ಇದ್ದರೆ ಪ್ಲೀಸ್ ಕೇಳಿ. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ಶುಭ ದಿನ.